ಪಶ್ಯನ್ನವಂದತ ಭವದ್ವಿಹೃತಿಸ್ಥಲಾನಿ ಪಾಂಸುಷ್ವೇಷ್ಟತ ಭವಚ್ಚರಣಾಂಕಿತೇಷು ಕಿಂ ಬ್ರೂಮಹೇ ಬಹುಜನಾ ಹಿ ತದಾಪಿ ಜಾತ ಏವಂ ತು ಭಕ್ತಿ ತರಳಾ ವಿರಳಾ ಪರಾತ್ಮನ್. ಇದು ಅಕ್ರೂರನ ಬಗ್ಗೆ, ಅವನ ಭಕ್ತಿಯ ಬಗ್ಗೆ ನಾರಾಯಣ ಭಟ್ಟಾದ್ರಿಗಳು ತಮ್ಮ ನಾರಾಯಣೀಯಂ ಗ್ರಂಥದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು. ಎಷ್ಟೋ ಜನ ಭಕ್ತ ಮಹಾಶಯರಾಗಿ ಹೋಗಿದ್ದಾರೆ. ಆದರೂ ಈ ಅಕ್ರೂರನ ಆಗ ಭಾವ ಪರವಶತೆ, ಕೃಷ್ಣನೆಡೆಗಿದ್ದ ಅವನ ಭಕ್ತಿಯನ್ನು ತೋರಿಸುತ್ತೆ ಈ ಶ್ಲೋಕ. ಕಂಸನ ಆಜ್ಞೆಯ ಮೇರೆಗೆ ಮಥುರಾ ನಗರಕ್ಕೆ ಕೃಷ್ಣ ಬಲರಾಮರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಅಂತ ಬಂದಂತಹ ಆ ಅಕ್ರೂರ ಆ ಗೋಕುಲದ ಮಣ್ಣನ್ನು ಕಂಡ ತಕ್ಷಣ ಅವನಿಗೆ ಅತ್ಯಂತ ಆನಂದವಾಗ್ಬಿಡುತ್ತೆ. ಇದೇ ಪುಣ್ಯಭೂಮಿಯಲ್ಲವೇ, ಈ ಮಣ್ಣಲ್ಲಲ್ವೇ ಕೃಷ್ಣ ತನ್ನ ಶಂಖಚಕ್ರ ಅಂಕಿತವಾದಂತಹ ಪಾದಗಳನ್ನಿಟ್ಟು ನಡೆದಾಡಿರತಕ್ಕಂತಹ ಪುಣ್ಯಭೂಮಿ ಅಂತ ಆ ಒಂದು ಧೂಳಿನಲ್ಲಿ ಹೊರಳಾಡ್ತಾನೆ. ಅಷ್ಟು ಭಕ್ತ ಆ ಅಕ್ರೂರ. ಅವನು ಬಂದಾಯಿತು, ಗೋಕುಲದಲ್ಲಿ ಕೃಷ್ಣ ಬಲರಾಮರನ್ನ ಮತ್ತೆಲ್ಲ ಕಂಡಾಯಿತು. ಈಗ ಕೃಷ್ಣ ಬಲರಾಮರನ್ನ ಕರೆದುಕೊಂಡು ಮಥುರಾ ನಗರಕ್ಕೆ ರಥದಲ್ಲಿ ಹೊರಟಿದ್ದಾನೆ ಅಕ್ರೂರ. ಬೆಳಗಿನ ಜಾವ ಹೊರಟಿದ್ದಾರೆ. ಪ್ರಾತಃ ಕರ್ಮಗಳನ್ನು, ಸಂಧ್ಯಾ ವಂದನಾದಿ ಕರ್ಮಗಳನ್ನು ನೆರವೇರಿಸಬೇಕು ಅಂತ ಅಕ್ರೂರ ಆ ಯಮುನಾ ನದಿಯ ಸಮೀಪದಲ್ಲಿ, ಯಮುನಾ ಜಲದಲ್ಲಿ ಇಳಿದಿದ್ದಾನೆ. ಆ ಒಂದು ಸನ್ನಿವೇಶ ಈ ಮುಂದಿನ ಸಂಚಿಕೆಯ ಒಂದು ವಿಷಯ. స్నానము చేసి నదీ చల్లని నీటను రామకృష్ణులన్ మానుగ జూచి వీరు రథమధ్యమునన్ వసించున్నవారు వారి నదీ నీటి లోపలికి నెప్పుడు వచ్చిరటంచు లేచి మేధానిధి సూచె వారిని రథస్థుల ಭಕ್ತ ಮನೋರಥಸ್ಥುಲನ್. ಆ ಅಕ್ರೂರ ಯಮುನಾ ನದಿಯಲ್ಲಿ ಇಳಿದಿದ್ದಾನೆ, ಸ್ನಾನ ಮಾಡ್ತಾ ಇದ್ದಾನೆ. ಸ್ನಾನ ಮಾಡ್ತಾ ಮಾಡ್ತಾ ಆ ತಣ್ಣಗಿನ ಹಿತವಾದ ನದಿ ಜಲದಲ್ಲಿ ಬಲರಾಮಕೃಷ್ಣರನ್ನ ಸಂದರ್ಶಿಸಿದ್ದಾನೆ. ಅವರಿಬ್ಬರು ರಥದಲ್ಲಿ ಕುಳಿತಿದ್ರು, ಇವನು ಮಾತ್ರ ಬಂದ ಪ್ರಾತಃ ಸಂಧ್ಯಾ ವಂದನಾದಿಗಳನ್ನು ಮಾಡಲಿಕ್ಕೆ ಅಂತ ನದಿ ಜಲಕ್ಕೆ ಬಂದವನು. ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಆ ನೀರಿನೊಳಗೆ ಬಲರಾಮಕೃಷ್ಣರಿಬ್ಬರು ಅವನಿಗೆ ಚೆನ್ನಾಗಿ ದರ್ಶನ ಕೊಟ್ಟರು. ಇದೇನಿದು, వీరు రథమధ్యమునన్ వసించున్నవారు, ఈ ನದಿ ನೀಟಿ ಲೋಪಲಿಕ್ಕೆ ಎప్పుడు వచ్చిರಿ. ಇದೇನಿದು, ರಥದಲ್ಲಿ ಕುಳಿತಿದ್ರಲ್ಲ ಇವರಿಬ್ರು, ನಾನೊಬ್ಬನೇ ತಾನೇ ಇಳಿದು ಬಂದು ಇಲ್ಲಿ ಸ್ನಾನಕ್ಕೆ ಇಳಿದಿರೋದು. ನಾನು ಮುಳುಗಿ ಹಾಕಿದಾಗ ಏನಾದರೂ ಬಂದುಬಿಟ್ರ, ಈ ನದಿ ನೀರೊಳಕ್ಕೆ ಎಲ್ಲಿ ಬಂದರು ಅಂತ ಮತ್ತೆ ಮೇಲಕ್ಕೆ ಎದ್ದ. ఎప్పుడు వచ్చిరి, ನದಿ ನೀಟಿ ಲೋಪಲಿಕ್ಕೆ ಎప్పుడు వచ్చిರಟಂಚು లేచి ಮೇಧಾನಿಧಿ. ಅವನು ಅಕ್ರೂರ ಎಂಥವನು, ಅತಿ ಬುದ್ಧಿವಂತ. ಬುದ್ಧಿವಂತ ಅಂದರೆ ಏನು, ಸತ್ಯವ್ಯಾವುದು ಅಂತಕ್ಕಂಥದ್ದನ್ನು ಚೆನ್ನಾಗಿ ತಿಳಿದಿರತಕ್ಕಂಥವನು, ಭಗವದ್ಭಕ್ತಿ ಇಟ್ಟಿದ್ದವನು. ಅಂತಹ ಮೇಧಾನಿಧಿ ಆದಂತಹ ಆ ಅಕ್ರೂರ ತಲೆ ಮೇಲೆತ್ತಿ ನೋಡ್ದ. ಇದೇನಿದು, ಒಬ್ಬ ರಥದಲ್ಲಿದ್ದವ್ರು ಇಲ್ಲಿ ಹೇಗೆ ಬಂದ್ರಪ್ಪ ಅಂತ ನದಿ ಜಲದಿಂದ ಸ್ವಲ್ಪ ಮೇಲೆತ್ತಿ ನೋಡ್ದ, ರಥದ ನಿಂತಿದ್ದ ಕಡೆ ನೋಡ್ದ. ಮೇಧಾನಿಧಿ ಸೂಚ ವಾರಿನಿ ರಥಸ್ಥುಲ ಭಕ್ತ ಮನೋರಥಸ್ಥುಲನ್. ತಲೆ ಎತ್ತಿ ನೋಡಿದ್ರೆ ರಥದಲ್ಲಿ ಕಾಣಿಸ್ತಾ ಇದ್ದಾರೆ ಕೃಷ್ಣ ಬಲರಾಮರಿಬ್ರು. ಆದರೆ ಈಗ ನೀರಲ್ಲಿ ಕಂಡಿದ್ದು ನಿಜವೋ, ರಥದಲ್ಲಿ ಕುಳಿತಿರೋದು ನಿಜವೋ. ಅವರು ಭಕ್ತ ಮನೋರಥಸ್ಥರು, ಅಂದರೆ ಭಕ್ತರ ಮನಸ್ಸೆಂಬ ರಥದಲ್ಲಿ ಸದಾಕಾಲ ಭಕ್ತರ ಹೃದಯ ರಥದಲ್ಲಿ ಪ್ರತಿಷ್ಠಾಪನೆಗೊಳ್ತಕ್ಕಂತಹವರು ಆ ಕೃಷ್ಣ ಬಲರಾಮರು. ಅವರು ಅವನಿಗೆ ನೀರಿನಲ್ಲೂ ದರ್ಶನ ಕೊಟ್ಟರು. ತಲೆ ಎತ್ತಿ ನೋಡಿದ್ರೆ ರಥದಲ್ಲಿ ಕುಳಿತಿರೋರು ಅಲ್ಲೇ ಇದ್ದಾರೆ. చూచి వెరగుపడి కంటిన్ మున్ను రథంబుపై జలములో గంటిందు దింగ్రమ్మరన్ గంటిందోంటి రథంబు మీదనిదేయ కళ్యాణ చారిత్రు లేవెంటందోచిరి రెండు దిక్కుల మనోవిభ్రాంతియో నీటిలోనుంటాశ్చర్యము చూతునంచు మరియున్ ఊహించి ಮಗ್ನಾಂಗುಡೈ. ಬಲರಾಮಕೃಷ್ಣರಿಬ್ಬರು ರಥದಲ್ಲಿ ಕುಳಿತಿದ್ದರು. ಅಕ್ರೂರ ಒಬ್ಬನೇ ಆ ಯಮುನಾ ನದಿಯಲ್ಲಿ ಸ್ನಾನವಾಚರಿಸಲಿಕ್ಕೆ ಅಂತ ಬಂದ.
ಬಂದು ನೀರಲ್ಲಿ ಇಳಿತಾ ಇದ್ದ ಹಾಗೆ ಅಲ್ಲಿ ಬಲರಾಮಕೃಷ್ಣರಿಬ್ಬರು ಆ ಯಮುನಾ ನದಿ ಜಲದಲ್ಲಿ ದರ್ಶನ ಕೊಟ್ರು. ಆ ನೋಡಿ ಆಶ್ಚರ್ಯಪಟ್ಟಂತಹ ಕ್ರೂರ ಹೇಳ್ತಾ ಇದ್ದಾನೆ, ಕಂಟಿನ್ 300 ರಥಂಬು ಪೈ. ಈಗ ತಾನೇ ಅಲ್ಲಿ ರಥದ ಮೇಲೆ ಅವರಿಬ್ರು ಇರೋದನ್ನ ನೋಡಿದೆ. ಜಲಮುಲೋ ಕಂಟಿನ್ ತುದಿನ್, ಇದನ್ನ ಅಲ್ಲಿಂದ ಬಂದು ಇಲ್ಲಿ ನೀರಲ್ಲಿ ನೋಡಿದ್ರೆ ಇಲ್ಲೂ ಕಾಣಿಸ್ತಾ ಇದ್ದಾರಲ್ಲ. ಕ್ರಮ್ಮರಂಗಂಟಿ ತೋಂಟಿ ರಥಂಬು ಮೀದ, ಕ್ರಮ್ಮರಂ ಮತ್ತೆ ಇದೇನಿದ್ ನೀರಲ್ಲಿ ಕಾಣಿಸ್ತಾ ಇದ್ರಲ್ಲ ಅಂತ ನನ್ನ ಮೇಲಕ್ಕೆ ಎದ್ದು ನೋಡಿದ್ರೆ ಮರಳಿ ಕಂಟಿ ತೋಂಟಿ ರಥಂಬು ಮೀದ, ಮತ್ತೆ ತೋಂಟಿ ಅಂದ್ರೆ ತೊಳ್ಳಿಟಿ ಅಂದ್ರೆ ಅರ್ಲಿಯರ್ ಅಂತ ಮುಂಚೆ ಇದ್ದಿದ್ದ ಹಾಗೇನೆ ಅವರು ರಥದಲ್ಲೂ ಕಾಣಿಸ್ತಾ ಇದ್ದಾರೆ. ಇದೇ ಆ ಕಲ್ಯಾಣ ಚರಿತ್ರು. ಈ ಇಬ್ಬರನ್ನೇ ಬಲರಾಮಕೃಷ್ಣರಿಬ್ಬರನ್ನೇ ರಥದಲ್ಲಿ ಕಂಡೆ, ಮತ್ತೆ ನೀರಿನಲ್ಲಿ ಕಂಡೆ, ನೀರಿಂದ ಮೇಲಿದ್ರೆ ತಿರ್ಗಾ ರಥದಲ್ಲೂ ಕಂಡೆ. ಏವೆಂಟಂದೋಚಿರಿ ರೆಂಡು ದಿಕ್ಕುಲ, ಇದೇನಿದು, ಯಾವ ರೀತಿ ಇವರು ಎರಡೂ ಕಡೆ ಕಾಣಿಸ್ತಾ ಇದ್ದಾರೆ ನನಗೆ. ನನಗೇನಾದ್ರೂ ಭ್ರಾಂತಿನ, ಮನೋವಿಭ್ರಾಂತಿಯೋ, ನನಗೇನಾದ್ರೂ ಮನೋಭ್ರಾಂತಿ ಆಗಿದೆಯಾ, ಭ್ರಮೆ ಪಡ್ತಾ ಇದ್ದೀನ? ಯಾಕೆಂದ್ರೆ ಎಲ್ಲ ಒಂದು ಕಡೆ ಕಾಣ್ಬೋದು. ನೀರಿನಲ್ಲೂ ಕಂಡೆ ಮತ್ತೆ ರಥದಲ್ಲೂ ಕಂಡೆ. ಇದೇನೋ ನೀರಿನಲ್ಲಿ ಕಾಣ್ತಾ ಇದಾರಲ್ಲ ಅಂತ ತಲೆ ಎತ್ತು ನೋಡಿದ್ರೆ ಮತ್ತೆ ರಥದಲ್ಲಿ ಕಾಣ್ತಾ ಇದ್ದೀನಲ್ಲ, ಇದೇ ನನಗೆಲ್ಲೋ ಭ್ರಾಂತಿ ಆಗಿರ್ಬೋದು. ನೀಟಿಲೋನುಂಟ ಆಶ್ಚರ್ಯ ಮುಚೂತುನು ಅಂಚು, ನೋಡೋಣ ತಾಳು ಭ್ರಮೆ ಆಗಿದೆಯೋ ಏನೋ. ಮತ್ತೆ ಇದು ಇವರು ಹೇಗೆ ರಥದಲ್ಲಿದ್ದವ್ರು ಇಲ್ಲಿ ನೀರಿನಲ್ಲಿ ಕಾಣಿಸ್ತಾ ಇದ್ದಾರೆ, ಆಶ್ಚರ್ಯ ಅಲ್ವಾ ಅದು, ನೋಡ್ತೀನಿ ತಡಿ ಅಂತಂದ್ಬಿಟ್ಟು ಮತ್ತೆ ನಂದು ಮರಿಯುನ್ ಊಹಿಂಚಿ ಮಗ್ನಾಂಗುಡೈ, ಮತ್ತೆ ಏನು ಇದು ಹೇಗೆ ಕಾಣಿಸ್ತಾ ಇದ್ದಾರೆ ಇವರು ಎರಡೂ ಕಡೆನೂ, ನೋಡೋಣ ತಾಳು ಅಂತ ತಿರ್ಗಾ ನದಿ ಜಲದಲ್ಲಿ ಮಗ್ನಾಂಗುಡೈ ಅಂದ್ರೆ ಮತ್ತೆ ಮುಳುಗಿದ, ನೀರಿನೊಳಕ್ಕೆ ಮತ್ತೆ ಮುಳುಗಿದ. ಪೋಷಿತ ಬಾಂಧವುಂಡು ಎದು ಪುಂಗವುಡಾ ಜಲಮಂದುಗಾಂಚೆ, ಸದ್ಭಾಷು ಸಹಸ್ರಮಸ್ತಕ ವಿಭಾಸಿತ ಭೂಷುನ್ ಅಹೀಷುನ್, ಭೂಮಿ ಭೃದ್ವೇಷುನ್ ಕೃಪಾಭಿಲಾಷುನ್, ಪ್ರತಿವೀರ ಚಮೂ ವಿಜಿಗೀಷುನ್, ನಿತ್ಯ ಸಂತೋಷುನ್ ಹರೋಷುನ್, ನಿರ್ದಳಿತ ದೋಷುನ್, ಅನೇಕ ವಿಶೇಷು ಶೇಷು ನಿನ್. ಬಂಧುಗಳನ್ನ ಆದರಿಸ್ತಕ್ಕಂತಹವನು ಎದು ಪುಂಗ ಉಂಡು ಅಂತಂದ್ರೆ ಯಾದವರಲ್ಲಿ ಹಿರಿಯನಾದಂತಹ ಆ ಅಕ್ರೂರ ಆ ಜಲಮಂದು ಗಾಂಚೆ ಮತ್ತೆ ಆ ನದಿ ಜಲದೊಳಗೆ ಮುಳುಗಿ ನೋಡ್ದಾಗ ಏನು ಕಾಣಿಸ್ತು, ಗಾಂಚೆ ಸದ್ಭಾಷು ಸಹಸ್ರಮಸ್ತಕ ವಿಭಾಸಿತ ಭೂಷುನ್ ಅಹೀಷುನ್. ಆ ನದಿ ಜಲದೊಳಗೆ ಅವನಿಗೆ ಅನೇಕ ವಿಧವಾದಂತಹ ವಿಶೇಷಗಳಿಂದ ಕೂಡಿದಂತಹ ಆದಿಶೇಷನನ್ನ ಕಂಡ. ಯಾರನ್ನ ಕಂಡ? ಸದ್ಭಾಷು, ಆ ಫಣಿರಾಜ ತನ್ನ ಸಹಸ್ರ ಫಣಗಳಿಂದ ವೇದವನ್ನ ಉಚ್ಚರಿಸ್ತಾ ಇರ್ತಾನೆ. ಅದು ಒಂದು ಅರ್ಥ ಆಗುತ್ತೆ, ಸದ್ಭಾಷು. ಮತ್ತೆ ಆ ಫಣಿರಾಜ ವ್ಯಾಕರಣ ಸಮ್ಮತವಾಗಿ ಭಾಷೆಯನ್ನ ಬಳಸ್ತಕ್ಕಂತಹವನು ಅಂತ. ಇದಕ್ಕೆ ನಾವು ಈಗಿನ ಆಗ ದ್ವಾಪರ ಯುಗದಲ್ಲದೆ ಮತ್ತೆ ಕಲಿಯುಗದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಪಾಣಿನಿ ಮಹರ್ಷಿಗಳು ಬರೆದಂತಹ ಸೂತ್ರಗಳಿಗೆಲ್ಲ ಮಹಾಭಾಷ್ಯವನ್ನ ರಚಿಸಿದಂತಹ ಪತಂಜಲಿ ಮಹರ್ಷಿಗಳು ಆದಿಶೇಷನ ಅವತಾರ ಅಂತ ಹೇಳ್ತಾರೆ. ವ್ಯಾಕರಣಬದ್ಧವಾಗಿ ಆ ಎಲ್ಲ ಸೂತ್ರಗಳಿಗೂ ಕೂಡ ಮಹಾಭಾಷ್ಯವನ್ನ ಬರೆದಂತಹ ವ್ಯಾಕರಣ ತ್ರಯಾಚಾರ್ಯರಲ್ಲಿ ಎರಡನೆಯವರಾದಂತಹ ಪತಂಜಲಿಯವರು ಆದಿಶೇಷನ ಅವತಾರ ಅಂತ ನಾವು ಈಗ ಹೀಗೆ ಭಾವಿಸ್ಬೋದು. ಆದಿಶೇಷನ ಪ್ರಕಾರವೇ ತೆಗೆದುಕೊಂಡ್ರೆ ಅವನು ತನ್ನ ಸಹಸ್ರಪಣಗಳಿಂದ ವೇದವನ್ನ ಸದಾ ಜಪಿಸ್ತಾ ಇದ್ದಂತಹವನು ಮತ್ತು ವ್ಯಾಕರಣ ಸಮ್ಮತವಾಗಿ ಭಾಷೆಯನ್ನ ಬಳಸ್ತಕ್ಕಂತಹವನು. ಸಹಸ್ರ ಮಸ್ತಕ ವಿಭಾಸಿತ ಭೂಷುನ್, ಅವನಿಗೆ 1000 ಹೆಡೆಗಳಿದೆ. ಆ 1000 ಹೆಡೆಗಳಿಗೂ ಕೂಡ ವಿಶೇಷವಾದಂಥ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಅಂದ್ರೆ
1000 ಹೆಡೆಗಳ ಮೇಲೂ ಕಿರೀಟ, 1000 ಹೆಡೆಗಳ ಮೇಲೂ ಫಣಾಮಣಿಗಳು. ಆ ರೀತಿ ವಿಭಾಸಿತ ಭೂಷಣ್ ಅಹೀಶುನ್. ಅಹಿ ಅಂದರೆ ಸರ್ಪ. ಅಹಿಗಳಿಗೆಲ್ಲ ಈಶ ಅವನು, ಅಂದರೆ ಸರ್ಪರಾಜ. ಭೂಮಿಭೃದ್ವೇಷು, ಭೂಮಿಭೃತ್ ಅಂತಂದ್ರೆ ರಾಜ. ಒಳ್ಳೆ ರಾಜನ ವೇಷದಲ್ಲಿ ಧರಿಸಿ ಇರತಕ್ಕಂಥ ಆದಿಶೇಷನ್ನ ಕಂಡ. ಕೃಪಾಭಿಲಾಷುನ್, ಪನ್ನಗರಾಜನಾದಂತಹ ಅವನು ರಾಜವೇಷವನ್ನ ಧರಿಸಿದ್ದಾನೆ. ದಯಾರ್ದ್ರ ಹೃದಯ, ಪ್ರತಿವೀರಚಮೋ ವಿಜಿಗೀಷು. ಪ್ರತಿವೀರರು ಅಂತಂದ್ರೆ ಶತ್ರು ಸೈನ್ಯವನ್ನ ಸದಾ ಕಾಲ ಜಯಿಸುವುದಕ್ಕೆ ಇಷ್ಟಪಡ್ತಕ್ಕಂತಹವನು. ಜಿಗೀಷು ಅಂದ್ರೆ ಜೇತುಮಿಚ್ಚು ಜಿಗೀಷು ಅಂತ ಸನ್ನಾಂತ ಪದಾದ. ವಿಜಿಗೀಷು ವಿಶೇಷೇಣ ಜೇತುಮಿಚ್ಚು ಅಂತಂದ್ರೆ ಈ ಯುದ್ಧದಲ್ಲಿ ಅವನಿಗೆ ಸೋಲನ್ನತಕ್ಕಂಥದ್ದೇ ಇಲ್ಲ ಆದಿಶೇಷನಿಗೆ. ಸದಾಕಾಲ ಪ್ರತಿವೀರರನ್ನ ನಿರ್ಮೂಲನ ಮಾಡಿ ಜಯಿಸುವುದಕ್ಕೆ ಇಷ್ಟಪಡ್ತಕ್ಕಂಥವನು. ನಿತ್ಯ ಸಂತೋಷು, ಅವನು ನಿತ್ಯ ಸಂತೋಷಿ, ಸದಾ ಆನಂದವಾಗಿರ್ತಾನೆ. ಇರದೇ ಏನು, ಅವನ ಆ ಪನ್ನಗ ರಾಜನ ಶಯನದಲ್ಲೇ ತಾನೇ ಆ ಮಹಾವಿಷ್ಣು ಆನಂದ ನಿಲಯನಾಗಿರ್ತಕ್ಕಂತಹ ಆ ಪರಮಪುರುಷ ಶಯನಿಸೋದು. ಅಂತಹ ಸ್ವಾಮಿಯನ್ನ ಹೊತ್ತಿರತಕ್ಕಂಥ ಆದಿಶೇಷ ನಿತ್ಯ ಸಂತೋಷಿಯೇ. ಅವನು ಸದಾ ಆನಂದದಲ್ಲೇ ಮುಳುಗಿರ್ತಾನೆ. ಅವನು ನಿತ್ಯ ಸಂತೋಷುನ್ ಅರೋಷುನ್, ಅವನಿಗೆ ಕೋಪ ಅನ್ನತಕ್ಕಂಥದ್ದೇ ಇಲ್ಲ. ನಾವು ಲೋಕದಲ್ಲಿ ಏನಂದ್ಕೊಳ್ತೀವಿ, ಸರ್ಪ ಜಾತಿಗೆ ಕೋಪ ಜಾಸ್ತಿ ಅಂತ. ಆದರೆ ಈ ಸರ್ಪರಾಜನಾದಂಥ ಆದಿಶೇಷ, ಆನಂದ ನಿಲಯನಾದಂತಹ ಆ ಸ್ವಾಮಿಯನ್ನ ಸದಾ ಕಾಲ ತನ್ನ ಮೇಲೆ ಹೊತ್ಕೊಂಡಿರ್ತಕ್ಕಂತಹವನಿಗೆ ಕೋಪವೇ ಇಲ್ಲ. ನಿತ್ಯ ಸಂತೋಷ ಅವನಿಗೆ. ನಿರ್ದಳಿತ ದೋಷನ್, ಯಾವುದೇ ಒಂದು ಕಳಂಕವಿಲ್ಲ ಅವನಿಗೆ. ನಿಷ್ಕಳಂಕನಾದಂತಹ ಅನೇಕ ವಿಶೇಷು ಶೇಷುನಿನ್, ಅನೇಕ ವಿಶೇಷಗಳಿಂದ ಕೂಡಿದಂತಹ ವಿಶೇಷವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಂತಹ ಆ ಮಹಾ ಸರ್ಪರಾಜನಾದಂಥ ಆದಿಶೇಷನನ್ನ ಈ ಅಕ್ರೂರ ಆ ಯಮುನಾ ಜಲದೊಳಗೆ ಕಂಡ. ಆ ರೀತಿಯಾಗಿ ದರ್ಶನ ನೀಡಿದ ಆದಿಶೇಷ. మరియు నీలాంబర సంయుతుండును సిద్ధోరగాది సన్నుతుండును నై యొప్ప అన్న ಪಾಪರೇನಿಂದಪ್ಪಕ ಕನುಂಗುನಿ. ಆ ಆದಿಶೇಷ ದರ್ಶನವಿತ್ತ ಅಕ್ರೂರನಿಗೆ ಅವನ ವಸ್ತ್ರಗಳನ್ನು, ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದ ಅಂದ್ರೆ ನೀಲಾಂಬರ ಸಂಯುತುಂಡುನು, ನೀಲಾಂಬರವನ್ನ ಧರಿಸಿದ್ದ. ಸಿದ್ಧೋರಗಾದಿ ಸನ್ನುತುಂಡುನು ನೈ, ಸಿದ್ಧರು ಉರಗ ವಿಶೇಷರು ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ ಆದಿಶೇಷನನ್ನ. ಆ ರೀತಿಯಾಗಿ ಮೆರೀತಾ ಇರತಕ್ಕಂತಹ ಆದಿಶೇಷನನ್ನ ಕಂಡ. ನ ಪಾಪರೇನಿಂದಪ್ಪಕ ಕನುಂಗುನಿ. ಪಾಪರೇನಿನ್ ಅಂತಂದ್ರೆ ಆ ಸರ್ಪರಾಜನನ್ನ, ಪಾಪರೇಡು ಅಂದ್ರೆ ಸರ್ಪರಾಜ, ಪಾಪರೇನಿನ್ ಅಂತಂದ್ರೆ ಆ ಸರ್ಪರಾಜನನ್ನ ಕಂಡ ಅಕ್ರೂರ. ಆ ಭೋಗಿ ಭೋಗ ಪರ್ಯಂಕ ಮಧ್ಯಂಬುನ ವಲನೊಪ್ಪ ಪಚ್ಚನಿ ವಲುವವಾನಿ ಮೇಘಂಬು ಪೈನುನ್ನ ಮೆರುಂಗು ಚಂದಂಬುನ ನುರಮುನ ಶ್ರೀದೇವಿಯೊಪ್ಪುವಾನಿ ಮುಸುರು ತೇಟುಲು ವಿಪ್ಪ ಮುಖ ಚತುಷ್ಕ ಮುಗಲ ತನಯುಂಡಾಡೆಡಿ ಬೊಡ್ಡು ದಮ್ಮಿವಾನಿನ್ ಗದಲಿನ ಬಹುಪದ ಕ್ರಮ ವಿಶೇಷಂಬುಲ ರವಮುಸು ಪೆಡಿನೋ ಪುರಮುಲವಾಗಿ ಜಲಜ ಗರ್ಭರುದ್ರ ಸನಕ ಸನಂದನ ಸದ್ವಿಜಾಮರ ಪ್ರಶಸ್ಯಮಾನ ಚರಿತುಂಡೈನವಾನಿ ಸೌಂದರ್ಯ ಖನಿಯೈನವಾನಿ ಸೌಂದರ್ಯ ಖನಿಯೈನವಾನಿ ಒಕ್ಕ ಪುರುಷವರ್ಯುನ್ ಒಕ್ಕ ಪುರುಷವರ್ಯುನ್ ಗಚೇ. ಆದಿಶೇಷನ ದರ್ಶನದ ನಂತರ
ಆ ಭೋಗಿ ಭೋಗಪರ್ಯಂಕ ಮಧ್ಯಂಬುನ, ಆ ಆದಿಶೇಷನ ಒಂದು ಪರ್ಯಂಕದ ನಡುವೆ ಕಂಡ ಭಗವಂತನನ್ನ ಒಲನೊಪ್ಪ ಪಚ್ಚನಿ ಒಲುವ ಬಾಣಿ, ಆ ಮಧ್ಯಭಾಗದಲ್ಲಿ ಶಯನಿಸಿರತಕ್ಕಂಥ ಸೌಂದರ್ಯದ ಖನಿಯಾದಂತಹ ಪುರುಷೋತ್ತಮ ಕಂಡು ಬಂದ ಕ್ರೂರನಿಗೆ. ಆ ದಿವ್ಯ ಪುರುಷನಾದಂತಹ ಶ್ರೀಮನ್ನಾರಾಯಣ ಬಂಗಾರು ವರ್ಣದ ಅಂತಂದ್ರೆ ಪೀತಾಂಬರವನ್ನು ಧರಿಸಿದ್ದ ಪಟ್ಟು ವಸ್ತ್ರ, ಪಚ್ಚನಿ ಪಲುವವಾಣಿ, ಮೇಘಂಬು ಪೈನುನ್ನ ಮೆರುಗು ಚಂದಂಬುನ, ಮೇಘದ ನಡುವೆ ಮಿಂಚತಕ್ಕಂತಹ ಒಂದು ಮಿಂಚಿನ ಬಳ್ಳಿಯಂತೆ ಅಷ್ಟು ಅಂದವಾಗಿ ಆ ನಾರಾಯಣನ ವಕ್ಷಸ್ಥಳದಲ್ಲಿ ಉರಮುನ ಶ್ರೀದೇವಿ ಒಪ್ಪುವಾಣಿ, ಅಂದರೆ ಅವನ ವಕ್ಷಸ್ಥಳದಲ್ಲಿ ಶ್ರೀದೇವಿ ರಾರಾಜಿಸ್ತಾ ಇದ್ಲು. ಇದನ್ನೇ ಪೆದ್ದ ತಿರುಮಲಾಚಾರ್ಯರು ಅಂದರೆ ಹನುಮಾಚಾರ್ಯರ ಮಗ ಎಷ್ಟು ಅಂದವಾಗಿ ಆ ಭಗವಂತನ ಜೊತೆಯಲ್ಲಿ ಹೊಂದಿಕೆಯಾಗಿ ಸದಾ ಅವನನ್ನು ಎಡಬಿಡದೇ ಇರತಕ್ಕಂಥ ಲಕ್ಷ್ಮಿ ಎಷ್ಟು ಸೊಗಸಾಗಿ ಕಾಣಿಸ್ತಾಳೆ. ಮೇಘಗಳ ನಡುವಿನ ಮಿಂಚಿನ ಬಳ್ಳಿಯಂತೆ ವಿದ್ಯುಲ್ಲತೆಯಂತೆ ಅನ್ನತಕ್ಕಂಥದ್ದನ್ನ ಒಕಪರಿ ವಯ್ಯಾರಮೈ ಮೊಗಮುನ ಕಳಲೆಲ್ಲ ಮೊಲಚಿನಟ್ಲುಂಡೆ ಅಂತ ಹೇಳಿ. ಮೇರೆಯ ಶ್ರೀ ವೆಂಕಟೇಶು ಮೇನ ಸಿಂಗಾರ ಮೊಗಾನು తరచైన సొమ్ములు ధరించగ మెరుగుబోడి ఆలమేలు మంగయుతాను, మెరుగుబోడి ఆలమేలు మంగయుతాను, మెరుపు మేఘముగూడి మెరసినట్లుండే, మెరుపు మేఘముగూడి మెరసినట్లుండే, ఒక ಪರಿಕೋಕಪರಿ ವಯ್ಯಾರಮೈ. ಅಂದರೆ ಆ ಶ್ರೀಮನ್ನಾರಾಯಣನ ಹಾಗೂ ಲಕ್ಷ್ಮೀದೇವಿ ಒಬ್ಬರಿಗೊಬ್ಬರು ಅಗಲದೆ ಕ್ಷಣಕಾಲ ಕೂಡ ದೂರ ಆಗದೆ ಆ ಭಗವಂತನ ವಕ್ಷಸ್ಥಳದಲ್ಲಿ ಮೇಘಗಳ ನಡುವಿನ ವಿದ್ಯುಲ್ಲತೆಯಂತೆ ಪ್ರಕಾಶಮಾನವಾಗಿ ಶ್ರೀದೇವಿ ರಾರಾಜಿಸ್ತಾ ಇರ್ತಾಳೆ ಅನ್ನತಕ್ಕಂಥದ್ದೇ ಭಕ್ತರೆಲ್ಲರಿಗೂ ಕೂಡ ಲಕ್ಷ್ಮೀನಾರಾಯಣರ ದರ್ಶನ ಆಗತಕ್ಕಂಥದ್ದು. ಅವರವರ ಭಕ್ತಿಯನ್ನ ಅದೆಷ್ಟು ಸುಂದರವಾದ ಶಬ್ದಗಳಲ್ಲಿ ವರ್ಣಿಸ್ತಾರೆ. ಆ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಮೇಘಂಬು ಪೈನುನ್ನ ಮೆರುಗು ಚಂದಂಬುನ ನುರಮುನ ಶ್ರೀದೇವಿ ಒಪ್ಪುವಾನಿ. ಆ ಮೇಘಗಳ ನಡುವಿನ ವಿದ್ಯುಲ್ಲತೆಯಂತೆ ಶ್ರೀನಿವಾಸನಾದ ಅವನ ವಕ್ಷಸ್ಥಳದಲ್ಲಿ ಶ್ರೀದೇವಿ ಮೆರಿತಾ ಇದ್ದಾಳೆ. ಮುಸುರು ತೇಟಲು ವಿಪ್ಪ ಮುಖಚತುಷ್ಕ ಮೊಗಲ ತನಯುಂಡಾಡಿಡಿ ಬೊಡ್ಡು ದಮ್ಮಿವಾಣಿ. ಬೊಡ್ಡು ದಮ್ಮಿ ಅಂತಂತಂದ್ರೆ ಪಂಕಜನಾಭ, ಪದ್ಮನಾಭ ಅಂತಂದ್ರೆ ಅವನ ನಾಭಿಯಲ್ಲಿ ಜನಿಸಿದ, ನಾಭಿಯಿಂದ ಹೊರಟಂತಹ ಕಮಲದಲ್ಲಿ ಅವನ ಕೂಸಾದಂತಹ ಚತುರ್ಮುಖ ಬ್ರಹ್ಮ ಆಡ್ತಾ ಇದ್ದಾನಂತೆ. ತನಯುಂಡ ಆಡೆಡಿ ಬೊಡ್ಡು ತಮ್ಮಿವಾಣಿ. ಮುಸುರು ತೇಟಲು ವಿಪ್ಪ ಅಂತಂದರೆ ಆ ಬ್ರಹ್ಮ ಆ ನಾಭಿ ಕಮಲದಲ್ಲಿ ಕುಳಿತು ಆಡ್ತಾ ಇದ್ದಾನೆ. ಆ ಕಮಲಕ್ಕೆ ಮುತ್ತಿದ ಮುಸುರು ತೇಟಲು ಅಂದರೆ ಮುತ್ತಿದಂತಹ ದುಂಬಿಗಳು ಆ ಬ್ರಹ್ಮನ ಕೈಕಾಲು ಬಡುವಿಡಿಕೆಗೆ ಅವನ ಆಟಕ್ಕೆ ಅವು ದೂರ ಸರಿತಾ ಇವೆ. ಗದಲಿನ ಬಹುಪದ ಕ್ರಮ ವಿಶೇಷಂಬುಲ ರವಮುಸೂಪೆಡಿ ನೂಪುರಮಲವಾಣಿ. ಆ ಭಗವಂತನ ಮಾತೆ ವೇದ, ವೇದ ಪುರುಷನಾದಂತಹ ಪರಬ್ರಹ್ಮನ ನೂಪುರಗಳು, ಕಾಲಿನ ನೂಪುರಗಳು ಕದಲುತ್ತಂತೆ ಭಗವಂತಂದು. ಆಗ ಅವುಗಳ ರವ ಅಂತಂದ್ರೆ ಅವುಗಳ ಶಬ್ದ ಏನು ತೋರಿಸ್ತಾ ಇದೆ ಅಂದರೆ ಬಹುಪದ ಕ್ರಮ ವಿಶೇಷಂಬುಲ ರವಮುಸೂಪೆಡಿ ನೂಪುರಮಲವಾಣಿ. ಅಂದರೆ ವೇದದ ಒಂದು ಪಾರಾಯಣ ಕ್ರಮದಲ್ಲಿ ಪದಪಾಠ, ಕ್ರಮಪಾಠ, ಜಟಾಪಾಠ ಅನ್ನತಕ್ಕಂಥ ವೇದ ಪಾರಾಯಣ ಕ್ರಮಗಳಿದೆ. ಆ ರೀತಿಯಾದಂತಹ ಎಲ್ಲ ಪಾಠಗಳು, ಜಟಾಪಾಠ, ಕ್ರಮಪಾಠ, ಪದಪಾಠ ಎಲ್ಲವೂ ಕೂಡ ಅವನ ಕಾಲಿನ ಆ ನೂಪುರಗಳಿಂದ ಹೊರಡ್ತಾ ಇವೆ, ಹೊಮ್ಮುತ್ತಾ ಇವೆ. ಆ ಓಂಕಾರ ಸಹಿತವಾದ ವೇದದ ಒಂದು ಮಂತ್ರಗಳು ಅವನಿಂದಲೇ ಹೊರಹೊಮ್ಮುತ್ತಾ ಇವೆ. ವೇದಪುರುಷ ಅವನು, ಆದಿಪುರುಷ. ಜಲಜಗರ್ಭ ರುದ್ರ ಸನಕ ಸನಂದನ ಸದ್ವಿಜಾಮರ ಪ್ರಶಸ್ಯಮಾನ ಚರುತುಂಡೈನವಾಣಿ.
ಬರೀ ಆ ಆದಿಶೇಷನ ಪರ್ಯಂಕದಲ್ಲಿ ಮಲಗಿರುವ ಲಕ್ಷ್ಮೀನಾರಾಯಣರೇ, ಅವರ ಸುತ್ತಲೂ ಯಾರ್ಯಾರಿದ್ದಾರೆ? ಜಲಜಗರ್ಭ ಅಂದರೆ ಬ್ರಹ್ಮ, ರುದ್ರ, ಸನಕ ಸನಂದನ, ಸನತ್ ಸುಜಾತ, ಸನತ್ ಕುಮಾರರು, ಸದ್ವಿಜಾಮರ, ವೇದವನ್ನರ್ಥಂತಹ ಬ್ರಾಹ್ಮಣರು, ಅಮರರು, ದೇವಾದಿ ದೇವತೆಗಳು ಎಲ್ಲರೂ ಸುತ್ತು ನಿಂತುಕೊಂಡು ಆ ಭಗವಂತನ ಚರಿತ್ರೆಯನ್ನು, ಅದ್ಭುತವಾದ ಚರಿತ್ರೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಶಸ್ಯಮಾನ ಚರಿತುಂಡೈನ ವಾಣಿ ನಿಂತ್ಕೊಂಡು ಸುತ್ತಲೂ ಎಲ್ಲರೂ ಕೂಡ ನಾರದಾದಿ ಭಕ್ತರು, ಗರುಡ ವಿಶ್ವಕ್ಸೇನರು, ಸುರರು, ಕಿನ್ನರರು, ಅಪ್ಸರಸೆಯರು, ಹಾಗೆ ದೇವರ್ಷಿಗಳು, ಬ್ರಹ್ಮರ್ಷಿಗಳು ಎಲ್ಲರೂ ಸುತ್ತು ನಿಂತು ಆ ಆದಿಪುರುಷನನ್ನು ಸ್ತೋತ್ರಗೈತಾ ಇದ್ದಾರೆ. ಸೌಂದರ್ಯ ಖನಿಯೈನ ವಾಣಿ, ಅವನು ಹೇಗಿದ್ದಾನೆ? ತ್ರಿಲೋಕ ಮೋಹನಾಕಾರ, ಅವನು ಜಗನ್ಮೋಹನಾಕಾರನಾಗಿ ಆ ಒಂದು ಆದಿಶೇಷನ ಪರ್ಯಂಕದಲ್ಲಿ ಪವಡಿಸಿದ್ದಾನೆ. ಒಕ್ಕ ಪುರುಷವರ್ಯುಂಗಾಂಚೆ, ಆ ಪರಮಪುರುಷನನ್ನು ಕಂಡ. ಅಂದರೆ ಬಲರಾಮಕೃಷ್ಣರು ರಥದಲ್ಲಿದ್ದಾರೆ. ಆ ಭಕ್ತ ಮನೋರಥಸ್ಥನಾದಂಥ ಭಗವಂತ ಅವನು ಇಳಿದ ಆ ಯಮುನಾ ನದಿ ಜಲಗಳಲ್ಲಿ ಭಗವಂತ ತನ್ನ ದರ್ಶನವನ್ನ, ಮೂಲ ವಿರಾಟ್ ದರ್ಶನವನ್ನ ನೀಡ್ತಾ ಇದ್ದಾನೆ ಅಕ್ರೂರನಿಗೆ. ಪಾದಾದಿಕೇಶ ಪರ್ಯಂತ ವರ್ಣನೆ ಮಾಡ್ತಾ ಇದ್ದಾರೆ. ಮರಿಯನು ಜಾರು ಲಕ್ಷಣ ಲಕ್ಷಿತ ನಖ ಪಾದ ಗುಲ್ಭಜಾನು ಜಂಘೋರು ಕಟಿ ನಾಭಿ ಮಧ್ಯೋದರುಂಡುನು ಸಾದರುಂಡುನು ಶ್ರೀವತ್ಸ ಕೌಸ್ತುಭವನ ಮಾಲಿಕಾ ವಿರಾಜಿತ ವಿಶಾಲ ವಕ್ಷುಂಡುನು ಪುಂಡರೀಕಾಕ್ಷುಂಡುನು ಶಂಖಚಕ್ರ ಗದಾ ಪದ್ಮಹಸ್ತುಂಡುನು ಸತ್ವಗುಣ ಪ್ರಶಸ್ತುಂಡುನು ಬ್ರಹ್ಮಸೂತ್ರ ಕಟಿಸೂತ್ರ ಹಾರ ಕೇಯೂರ ಕಟಕ ಕಂಕಣ ಮಕರ ಕುಂಡಲ ಕಿರೀಟಾದಿ ವಿಭೂಷಣುಂಡುನು ಭಕ್ತಜನ ಪೋಷಣುಂಡುನು ಸುಂದರ ಕಪೋಲ ಫಾಲ ನಾಸಾಧರ ವದನ ಕರ್ಣುಂಡುನು ನೀಲ ನೀರದ ವರ್ಣುಂಡುನು ಗಂಬು ಕಂಧರುಂಡುನು ಗರುಣಾಗುಣ ಬಂಧುರುಂಡುನು ಪ್ರಹ್ಲಾದ ನಾರದ ಸುನಂದನಂದ ಪ್ರಮುಖ ಸಂಭಾವಿತುಂಡುನು ಶ್ರೀ ಪುಷ್ಟಿ ತುಷ್ಟಿ ಕೀರ್ತಿ ಕಾಂತಿ ಲೋರ್ಜಾ ವಿದ್ಯಾ ಶಕ್ತಿ ಮಾಯಾದಿ ಸೇವಿತುಂಡು ನೈನಯೊಪ್ಪ ನ పరమేశ్వరును కుమ్రొక్కి భక్తి సంభ్రంభము లగ్గంబులుగా గద్గద కంటుండై దిగ్గనం గరంబులు ముకుళించి ఇట్లని వినితించే. ಆ ಅಕ್ರೂರನಿಗೆ ಎಂತಹ ದಿವ್ಯ ದರ್ಶನವಾಯಿತು. ಪಾದಾದಿಕೇಶ ಪರ್ಯಂತ ಭಗವಂತನ ಅವಯವ ವರ್ಣನೆ, ಅವನ ಸಿಂಗರಿಸಿಕೊಂಡಿರತಕ್ಕಂತಹ ಆ ಪೀತಾಂಬರ ಆಭರಣಗಳು, ಶಂಖಚಕ್ರ ಗದಾ ಪದ್ಮಗಳು ಎಲ್ಲದರ ಸಹಿತ ವೈಭವೋಪೇತವಾಗಿ ಅಕ್ರೂರನಿಗೆ ದರ್ಶನವಿತ್ತ. ಮರಿಯನು ಚಾರು ಲಕ್ಷಣಗಳು ಅಂದರೆ ಶಂಖ ಚಕ್ರ ಗದಾ ಪದ್ಮ ಮತ್ಸ್ಯ ಎಲ್ಲ ಚಿಹ್ನೆಗಳು, ಧ್ವಜ ಎಲ್ಲ ಚಿಹ್ನೆಗಳು ಅವನ ಪಾದದಲ್ಲಿ ಅಂಕಿತಗೊಂಡಿವೆ. ಅಂತಹ ಪಾದವನ್ನು ಕಂಡ ನಂತರ ನಖ, ಆ ನಖದೀದಿತಿಗೆ ಎಲ್ಲ ಕಡೆಯೂ ಪ್ರಕಾಶಮಾನವಾಗಿದೆ. ಆ ನಖದೀದಿತಿಯಿಂದ ಇವನ ಮನಸ್ಸಿನಲ್ಲಿ ಕಿಂಚಿತ್ ಕಲ್ಮಶವಿದ್ದರೆ ಎಲ್ಲವೂ ತೊಲಗು ಹೋಗಿ ಭಗವಂತನ ಸಂಪೂರ್ಣ ದಿವ್ಯ ದರ್ಶನವಾಯಿತು ಅಕ್ರೂರನಿಗೆ. ಪಾದ ಗುಲ್ಭ ಜಾನು ಜಂಘ ಊರು ಕಟಿ ನಾಭೆ ಮಧ್ಯೋದರುಂಡುನು, ಸೊಂಟದ ಭಾಗದವರೆಗೂ ಅವನ ಪಾದ, ಕಟಿ, ನಾಭಿ, ಕಟಿ, ಜಾನು, ಜಂಘೆ ಎಲ್ಲವನ್ನೂ ಕಂಡ. ಸಾದರುಂಡುನು, ಆದರಪೂರ್ಣವಾಗಿರ್ತಕ್ಕಂಥ ಎಲ್ಲೆಡೆಗೂ ಕರುಣಾಪೂರಿತನಾಗಿರ್ತಕ್ಕಂತಹ ಭಗವಂತನ ನಾಭಿಯವರೆಗೂ ಕಂಡ. ನಂತರ ವಕ್ಷಸ್ಥಳದಲ್ಲಿ ಸಹಜವಾದ ಅವನ ಒಂದು ಲಕ್ಷಣ ಅಂತಂದರೆ ಆ ಒಂದು ಚಿಹ್ನೆ, ಶ್ರೀವತ್ಸ ಕೌಸ್ತುಭಧಾರಿಯಾಗಿದ್ದಾನೆ ಭಗವಂತ. ಅವನ ಮಾಲಿಕಾ ವಿರಾಜಿತ ವಿಶಾಲ ವಕ್ಷುಂಡುನು, ಅವನ ಆ ವಿಶಾಲವಾದ ವಕ್ಷಸ್ಥಳದಲ್ಲಿ ಅವನ ಮಾಲೆಗಳು ಶೋಭಿಸ್ತಾ ಇವೆ. ಪುಂಡರೀಕಾಕ್ಷುಂಡುನು, ಕಮಲನಯನ, ಅವನು ವಿಶಾಲವಾದ ಜ್ಞಾನ ಪ್ರತಿಪಾದಕವಾದ ಜ್ಯೋತಿ ಸ್ವರೂಪವಾದ ಸೂರ್ಯಚಂದ್ರರನ್ನೇ ಕಣ್ಣುಗಳನ್ನಾಗಿ ಹೊಂದಿರತಕ್ಕಂತಹ ಆ ಪುಂಡರೀಕಾಕ್ಷ, ಅವನು ಧರಿಸಿರತಕ್ಕಂಥ ಶಂಖ ಚಕ್ರ ಗದಾ ಪದ್ಮ ಹಸ್ತುಂಡುನು ಎಲ್ಲವನ್ನೂ ಕಂಡ. ಸತ್ವಗುಣ ಪ್ರಶಸ್ತುಂಡುನು, ಸತ್ವಗುಣ ಸಂಪೂರ್ಣನಾಗಿರ್ತಕ್ಕಂತಹ ಮಹಾವಿಷ್ಣು. ಬ್ರಹ್ಮಸೂತ್ರ ಕಟಿಸೂತ್ರ ಹಾರ ಕೇಯೂರ ಕಟಕ ಕಂಕಣ ಮಕರ ಕುಂಡಲ ಕಿರೀಟಾದಿ
ವಿಭೂಷಣುಂಡುನು. ಅವನ ಆ ನೀಲವರ್ಣದ ತನು ಕಾಂತಿ ಮೆರೀತಾ ಇದೆ. ಅದಕ್ಕೆ ಸರಿಯಾಗಿ ಶಂಖಚಕ್ರ ಗದ ಹಸ್ತದಲ್ಲಿ ಎಲ್ಲ ಪದ್ಮಹಸ್ತವನಾಗಿದ್ದಾನೆ. ಸತ್ವಗುಣವನ್ನು ಹೊಂದಿದ್ದಾನೆ. ಬ್ರಹ್ಮಸೂತ್ರ ಹೊಳಿತಾ ಇದ್ರೆ ಕಟಿಸೂತ್ರವನ್ನು ಕಟ್ಟಿದ್ದಾನೆ. ಹಾರಗಳು, ಕೇಯೂರಗಳು, ಭುಜಕೀರ್ತಿಗಳು, ಕಂಕಣ, ಮಕರಕುಂಡಲ ಅವನ ಕದಪುಗಳಲ್ಲಿ ಹೊಳಿತಾ ಇದೆ. ಕಿರೀಟ, ಎಲ್ಲ ಆಭರಣಗಳನ್ನು ಧರಿಸಿದ್ದಾನೆ. ಎಂತಹ ಭಗವಂತ ಅವನು! ಭಕ್ತಜನ ಪೋಷಣುಂಡುನು. ಅವನು ಸಂಪೂರ್ಣ ಕರುಣಾ ಕಟಾಕ್ಷಗಳನ್ನ ಬೀರುತ್ತಾ ಅಕ್ರೂರನಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಸುಂದರ ಕಪೋಲ ಫಾಲ ನಾಸಾಧರ ವದನ ಕರ್ಣುಂಡುನು. ಆ ಭಗವಂತನ ಮುಖಾರವಿಂದ ಅನ್ನತಕ್ಕಂಥದ್ದು ಅದೆಷ್ಟು ಸೌಂದರ್ಯ ನಿಧಿಯಾಗಿದೆ ಅದು. ಪ್ರತಿಯೊಂದು ಕೂಡ ಪ್ರಮಾಣಬದ್ಧವಾಗಿ ಸೌಂದರ್ಯ ರಾಶಿಯವನು. ಫಳ 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 ಹೊಳಿತಾ ಇದ್ದಾನೆ. ನೀಲ ನೀರದ ವರ್ಣುಂಡುನು. ನೀಲಮೇಘ ಶ್ಯಾಮ. ಕಂಬು ಕಂಧರುಂಡುನು. ಓಂಕಾರಪೂರಿತವಾದಂತಹ ಕಂಬು ಕಂಧರ ಒಂದು ಅಂತಂದ್ರೆ ಶಂಖದಂತ ಕೊರಳುಳ್ಳವನು. ಕರುಣಾಗುಣ ಬಂಧುರುಂಡುನು. ಅವನಲ್ಲಿ ಕರುಣಾಗುಣ ಅನ್ನತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಪ್ರಹ್ಲಾದ ನಾರದ ಸುನಂದ ನಂದ ಪ್ರಮುಖ ಸಂಭಾವಿತುಂಡುನು. ಎಲ್ಲರೂ ಸುತ್ತಲೂ ಬ್ರಹ್ಮರ್ಷಿಗಳು, ಭಾಗವತ ಶಿರೋಮಣಿಗಳು ಎಲ್ಲರೂ ನಿಂತು ಸದಾ ಸ್ತೋತ್ರಗೈತಾ ಇದ್ದಾರೆ. ಮತ್ತೆ ಆ ಭಗವಂತನ ಶಕ್ತಿ ವಿಶೇಷಗಳು ಶ್ರೀ, ಪುಷ್ಟಿ, ತುಷ್ಟಿ, ಕೀರ್ತಿ, ಕಾಂತಿ, ಇಲಾ, ಊರ್ಜಾ, ವಿದ್ಯಾ, ಅವಿದ್ಯ, ಶಕ್ತಿ, ಮಾಯಾ ಅಂತ ಎಲ್ಲ ಪ್ರಪಂಚವನ್ನ ಸಮ್ಯಕ್ಕಾಗಿ ಚೆನ್ನಾಗಿ ನಡೆಸ್ಕೊಂಡು ಮುಂದುವರಿಸುವುದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿ ವಿಶೇಷಣಗಳು ಕೂಡ ಆ ಸುತ್ತಲೂ ನಿಂತುಕೊಂಡು ಸ್ತೋತ್ರ ಮಾಡ್ತಾ ಇವೆ. ಅವನಿಂದಲೇ ಹೊರಹೊಮ್ಮಿ ಮತ್ತೆ ನಿಂತವನನ್ನೇ ಸ್ತೋತ್ರಗೈತಾ ಇವೆ ಇವೆಲ್ಲ ಶಕ್ತಿಗಳು. ಶ್ರೀ, ಪುಷ್ಟಿ, ತುಷ್ಟಿ, ಕೀರ್ತಿ, ಕಾಂತಿ, ಇಲಾ, ಊರ್ಜಾ, ವಿದ್ಯಾ ಶಕ್ತಿ, ಮಾಯಾದಿ ಸೇವಿತುಂಡುನು ನೈ ಒಪ್ಪನ್ನ ಪರಮೇಶ್ವರನು ಮುಖಿ. ಅಂತಹ ಭಗವದ್ ದರ್ಶನವಾಯಿತು ಕ್ರೂರನಿಗೆ. ಭಕ್ತಿಯಿಂದ ಶಿರಸ್ಸು ಬಾಗಿ ನಮಸ್ಕಾರ ಮಾಡಿದ. ಹೃದಯ ತುಂಬಿ ಹೋಗಿದೆ ಅವನಿಗೆ. ಭಕ್ತಿ ಸಂಭ್ರಮಂಬು ಅಕ್ಕಲಂಬುಗಲುಗ. ಅವನಿಗೆ ಹೆಚ್ಚಾದ ಭಾವೋದ್ವೇಗ, ಭಕ್ತಿ ಭಾವೋದ್ವೇಗ ಉಂಟಾಗೋಗ್ಬಿಟ್ಟಿದೆ. ಕಂಠದಿಂದ ಅಪ್ಪ ತಂದೆ ನಾರಾಯಣ ಅನ್ಲಿಕ್ಕೂ ಬಾಯಿ ಬರ್ತಾ ಇಲ್ಲ. ಗದ್ಗದ ಕಂಠುಂಡೈ ಗದ್ಗದ ಕಂಠವಾಗಿದೆ. ಆನಂದ ಬಾಷ್ಪಗಳು ಹರಿತಾ ಇದೆ. ಮೈಯೆಲ್ಲ ಪುಲಕಾಂಕರಗಳು ತುಂಬಿ ಹೋಗಿವೆ ಅಕ್ರೂರನಿಗೆ. ದಿಗ್ಗನಂ ಗರಂಬುಲು ಮುಕಳಿಂಚಿ 2 ಹಸ್ತಗಳನ್ನು ತಾನಾಗಿ ಜೋಡಿಸ್ಬಿಟ್ಟ. ಇಟ್ಲನಿ ವಿನುತಿಂಚೆ. ಈ ರೀತಿಯಾಗಿ ಮುಂದಿನ ಒಂದು ವೈಭವವಾದ ದಂಡಕ ರಚಿಸಿದ್ದಾರೆ ಆ ಭಕ್ತ ಶಿರೋಮಣಿಗಳಾದಂತಹ ಪೋತನಾಮಾತ್ಯರು. ಅದು ಅವರ ಭಕ್ತಿಯ ಪರಾಕಾಷ್ಠೆಯನ್ನು ಸೂಚಿಸುತ್ತೆ. ಭಾಷೆಯ ಒಂದು ವೈಭವವನ್ನು ಸೂಚಿಸುತ್ತೆ. ಇದು ತಾನಾಗಿ ಪ್ರಕಟವಾಗಿರ್ತಕ್ಕಂತಹ ದಂಡಕ ಇದು. ಮಾನಿನಿ ಮಾನಚೋರ ಶುಭಾಕಾರ ವೀರ ಜಗತ್ಥೇತು ಪ್ರಕಾರ ಸಮಸ್ತಂಬುನಸ್ತಂಗತಂಬೈ ಮಹಾಲೋಲ ಕಲ್ಲೋಲ ಮಾಲಾಕುಲಾಭೀಲ ಪಾತೋ ನಿಧಿಂಗೂಲಂಗ ಬಾಲಕೇಡೀಗತಿಂದೇಲಿ ನಾರಾಯಣಾಖ್ಯಂಬಟು ಖ್ಯಾತಿ ಶೋಭಿಲ್ಲು ನೀನಾಭಿಕಂಜಂಬುಲೋ ಲೋಕಪುಂಜಂಬುಲಂಬನ್ನು ವಿನ್ನಾಣಿಯೇಯುಣ್ಣ ಆ ಬ್ರಹ್ಮ ಉತ್ಪನ್ನುಂಡಯ್ಯಗದ ಆ ಬೊಮ್ಮಯುತ್ಪನ್ನುಂಡಯ್ಯಗದ ಪಾವಕಾಕಾಶ ವಾತಾವನಿ వార్యంకార మాయా మహామానసాదుల్ ఋషికాదులున్ లోక బీజంబులున్ నిత్య సందోహమై నీ మహాదేహమందుల్లసించున్ వసించున్ నశించున్ జడత్వంబులేకాత్మయ్యొప్పని ఒప్పిదంబెల్లనో తెల్లన్ విచారింపదారెంతవారు ఎంతవారైన మాయాదులా మాయతో గూడి క్రీడించు లోకానుసంధాత ఈ ధాత నిర్ణేతయే నీ కళారాశికింగొందరంబోజ గర్భాదులధ్యాత్మలందున్న శేషాదిభూతంబులందునన్నేకాది దైవంబులందున్ సదా సాక్షివయ్యుందు వంచున్ దదంతర్గత జ్యోతి వీషుండ వంచున్
ద్రయా పద్ధతింగొందరింద్రాది దేవాభిధానంబులన్ మిక్క మొక్కండవంచున్ మరింగొందరారూఢ కర్మంబులంద్రుంచి సంసారముంద్రించి సన్యస్తులై మించి విజ్ఞాన చక్షుండవంచున్ మరింబాంచరాత్రానుసారంబుగా ధన్మయత్వంబుతో గొందరీవాత్మవంచున్ మరింగొందరా వాసుదేవాది భేదంబులన్ నల్వురై చెల్వు పాటింతురం వంచున్ మరిన్నీవు నారాయణాఖ్యుండవంచున్ శివాఖ్యుడవంచున్ మరింబెక్కు మార్గంబులన్ నిన్ను నగ్గింతురెగ్గేమి ఏరుల్ పయోరాశిన్ రాసులై గూడు క్రీడన్ విశేషంబులెల్లన్ నశేషంబులై ఏరుల్ పయోరాశిన్ రాసులై కూడు క్రీడన్ విశేషంబులెల్లన్ నశేషంబులైడింది నీ ఎందనూనంబులీనంబులో ఏకరాకేందు బింబంబు కుంభాంతరాళంబులం బింబితంబైన వేరున్నదే ఏకరాకేందు బింబంబు కుంభాంతరాళంబులం బింబితంబైన వేరున్నదే ఎన్ననేల ఘటాంతర్గతాకాశముల్ తద్ఘటాంతంబులందేకమౌ రేఖలోకావధిన్ వీక నేపోకలంబోక ఏకాకి వయ్యుండు దీశా కృషానండు నెమ్మోమో సోముండు భానుండు కన్నుల్ దిశల్ కర్ణముల్ భూమి పాదంబులంబో నిదుల్ గుక్షి శల్యంబులద్రుల్లతాసాలముల్ రోమముల్ గాలి ప్రాణంబు బాహుల్ సురేంద్రుల్ ఘనంబుల్ కచంబుల్ నభోవీతి నాభిప్రదేశంబు రేలుంబగొళ్ళు నిమేషంబులంబోజ గర్భుండు గుహ్యంబు వర్షంబు వీర్యంబు నాకంబు మూర్ధంబుగానేకమయ్యున్న నీ మేనిదండంబయో జాత గర్భాండముల్ మండితోదుంబురానేకాహానేక శాఖా ఫలాపూరితానంత జంతు ప్రకాండంబు లీలం ప్రసిద్ధోదరాశిస్త జంతు ప్రకారంబుగా నిండియుండన్ ప్రసిద్ధోదరాశిస్త జంతు ప్రకారంబుగా నిండియుండన్ మహారూప మహారూప నీరూపముల్ వెగ్గలం బుగ్గడింపన్ లయాంబోదిల్ మీనుమేనన్ విరోధిన్ నిరోధించి మున్వేద కున్వేదరాశిం ప్రసాదింపవే త్రుంపవే కైటభశ్రీ మధుంజక్రివై మొత్తవే ఎత్తవే మందరాగంబు రాగంబుతో గూర్మలీల పరిష్పందివై పందివై మేదినిన్ మీదికింద్రోచి దోషాచరున్ గొమ్ములన్ నెమ్ములన్ జిమ్ముచున్ గ్రువ్వవే త్రవ్వవే ఘోరవైరిన్ గ్రువ్వవే త్రవ్వవే ఘోరవైరిన్ నృసింహాండవై దండి వైరోచనింజూచి యాచింపవే పెంపవే మేను బ్రహ్మాండమున్ నిండ బారుండవై రాజకోటిన్ విపాటింపవే రాజవై రాజబింబాస్యకై దుర్మదారిన్ విదారింపవే నోంపవే క్రూరులన్ వాసుదేవాది రూపంబులన్ శుద్ధ బుద్ధుండవై వైరి దారాంతరంగములన్ అంతరంగంబులుంగా గరంగింపవే పెంపు దీపింపవే కల్కిమూర్తిం ప్రవర్తించి నిన్నెన్ననేనెవ్వండన్ నన్ను మాయావి పన్నున్ విషణ్ణున్ ప్రసన్నుండవై ఖిన్నతం బాపి మన్నింపవే పన్నగాధీశ తల్ప కృపాకల్ప వందారు కల్ప పన్నగాధీశ తల్ప కృపాకల్ప వందారు కల్ప నమస్తే 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 నమః. ಶ್ರೀಮಾನಿನಿ ಮಾನಚೋರ ಶುಭಾಕಾರ ವೀರ ಜಗದ್ಧೇತು ಹೇತು ಪ್ರಕಾರ. ಯಾರು ಆ ಕ್ರೂರನಿಗೆ ದರ್ಶನ ಕೊಟ್ಟಿದ್ದು? ಆ ಮೂಲ ವಿರಾಟ್ ಅಂದರೆ ಅಭಿಮಾನವತಿಯಾದ ಲಕ್ಷ್ಮೀದೇವಿ ಅಂತರಂಗವನ್ನ ಅಪಹರಿಸಿದಂತಹವನೇ ಸ್ವಾಮಿ. ಮಂಗಳಕರವಾದಂತಹ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಅಂದ ಹಾಗೆ ಮಂಗಳಕರವಾದ ಸ್ವರೂಪದಿಂದ ಬೆಳಗ್ತಾ ಇರ್ತಕ್ಕಂಥವನೇ ಓ ವೀರನೇ, ಈ ಅಖಿಲ ಪ್ರಪಂಚ ಸೃಷ್ಟಿಗೆ ಕಾರಣವಾದಂತಹ ಪೃಥ್ವಿಯಾದ ಪಂಚಮಹಾಭೂತಗಳಿಗೂ ಕಾರಣ ನೀನು. ಜಗದ್ಹೇತು ಹೇತು ಪ್ರಕಾರ. ಈ ಪೃಥ್ವಿಯಾದಿ ಸೃಷ್ಟಿ ಎಲ್ಲವೂ ಆಗಿರ್ತಕ್ಕಂತಹದ್ದು ಈ ಪೃಥ್ವಿಯಲ್ಲಿ ಈ ಸಮಸ್ತ
ಜಗತ್ತಿನಲ್ಲಿ ಎಲ್ಲ ಸೃಷ್ಟಿಯೂ ಆಗಿರ್ತಕ್ಕಂಥದ್ದು ಈ ಪಂಚಮಹಾಭೂತಗಳಿಂದ. ಪೃಥಿವ್ಯಪ್ ತೇಜೋ ವಾಯುರಾಕಾಶಾತ್ ಅಂತ ಹಾಗೆ ಅವುಗಳ ನಿರ್ಮಾಣಕ್ಕೆ ನೀನೇ ಕಾರಣ. ಅವುಗಳನ್ನು ಮೊದಲು ನಿರ್ಮಾಣ ಮಾಡಿದವನೇ ನೀನು. ಈ ಪ್ರಪಂಚ ಸೃಷ್ಟಿಗೆ ಕಾರಣವಾದಂತಹ ಈ ಪಂಚಮಹಾಭೂತಗಳಿಗೂ ನೀನೇ ಕಾರಣ. ಅಲ್ಲಿಂದ ಪ್ರಾರಂಭ ಮಾಡ್ತಾನೆ ಅಕ್ರೂರ ಹೊಗಳಲಿಕ್ಕೆ, ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ. ಸಮಸ್ತಂಬು ನಸ್ತಂಗತಂಬೈ ಮಹಾಲೋಲ ಕಲ್ಲೋಲ ಮಾಲಾಕುಲಾಭೀಲ ಪಾತೋನಿದಿಂಗುಲಂಗ. ಪ್ರಪಂಚವೆಲ್ಲವೂ ಪ್ರಳಯವಾಗಿಬಿಟ್ಟಿದೆ. ಯಾವ ವಸ್ತುವೂ ಇಲ್ಲ, ಎಲ್ಲಿ ನೋಡಿದ್ರೂ ಬರೀ ನೀರು, ಪಾಥೋನಿಧಿ. ಎಲ್ಲೆಲ್ಲೂ ಕೂಡ ಅದಿನ್ನೆಷ್ಟು ಅಂತ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಪ್ರಳಯ ಜಲ ಎಲ್ಲೆಲ್ಲೂ ತುಂಬಿ ಹೋಗಿದೆ. ಅಲ್ಲಿ ಬಾಲಕೇಳಿಗತಿಂದೇಲಿ, ಅಲ್ಲಿ ತೆಪ್ಪಗ ಮರ್ರಾಕುಪೈನ ತೇಲಾಡುಬಾಡು. ಬಾಲಗೋಪಾಲ ಹೇಗೆ ಪದಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂದ ಹಾಗೆ ಆ ಪ್ರಳಯ ಜಲದಲ್ಲಿ ಆ ವಟಪತ್ರದ ಶಾಯಿಯಾಗಿದ್ದಂತಹ ನೀನು ಮೊಟ್ಟ ಮೊದಲಿಗೆ ಉದ್ಭವವಾದೆ. ಬಾಲಗೇಳಿಗತಿಂದೇಲಿ ನಾರಾಯಣಾಖ್ಯಂ ಪಟುಖ್ಯಾತಿ ಶೋಭಿಲ್ಲು. ಅಲ್ಲಿ ನೀನು ನಾರಾಯಣ ಅಂತ ಅನ್ನಿಸ್ಕೊಂಡು ಪಟುಖ್ಯಾತಿಯಿಂದ ಶೋಭಿಸ್ತಾ ಇದ್ದೆ. ನೀ ನಾಭಿಕಂಜಂಬುಲೋ ಲೋಕಪುಂಜಲಂಬನ್ನು ವಿನ್ನಾಣಿಯೈ ಮನ್ನಯ ಬ್ರಹ್ಮೋತ್ಪನ್ನುಂಡೈಗದ. ಮೊಟ್ಟ ಮೊದಲಿಗೆ ಆ ರೀತಿಯಾಗಿ ವಟಪತ್ರಶಾಯಾಗಿ ನೀನು ಬಂದಂತಹವನು. ಆಮೇಲೆ ನಾರಾಯಣ ಅನ್ನತಕ್ಕಂಥ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದೆ. ನಿನ್ನಾಭಿ ಕಮಲದಿಂದ ಈ ಲೋಕಾಂತರಗಳು, ತ್ರಿಭುವನಗಳು, ಲೋಕಪುಂಜಂಬುಲಂಬನ್ನು, ಈ ಎಲ್ಲ ತ್ರಿಭುವನಗಳನ್ನು ಕೂಡ ಸೃಷ್ಟಿ ಮಾಡ್ತಕ್ಕಂಥ ವಿನ್ನಾಣಿ, ಆ ಸೃಷ್ಟಿ ಮಾಡ್ತಕ್ಕಂಥ ಜ್ಞಾನವನ್ನು ಪಡೆದಂತಹ ಆ ಬ್ರಹ್ಮ, ಆ ಸೃಷ್ಟಿ ಮಾಡ್ತಕ್ಕಂತಹ ಸೃಷ್ಟಿಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟಿದ್ದು ನೀನೇ. ಅವನಿಗೆ ಏನು ತೋಚಲ್ಲ, ಎಲ್ಲ ಕಡೆ ತಿರುಗಿ ತಿರುಗಿ ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ. ಏನು ಮಾಡಲಿ, ಏನೂ ಇಲ್ವಲ್ಲ ಇಲ್ಲಿ, ನಾನು ಕೂತಿರೋ ಈ ಕಮಲ ಎಲ್ಲಿಂದ ಬಂತು, ಇದಕ್ಕೆ ಮೂಲವೆಲ್ಲಿ, ಇದೇನಿದು ಬರೀ ನೀರು ಅಂತ ಸುತ್ತು ತಿರುಗಿ ತಿರುಗಿ ನೋಡಿ ನೋಡಿ ಅವನಿಗೆ ಚತುರ್ಮುಖಗಳಾಯಿತು ಅಂತ ಭಾಗವತದಲ್ಲಿ ವಿಸ್ತಾರವಾಗಿ ವರ್ಣಿಸ್ತಾರೆ. ಅಂತಹ ಆ ಬ್ರಹ್ಮ ನಿನ್ನ ನಾಭಿಕಮಲದಲ್ಲಿ ಉತ್ಪನ್ನನಾದನಲ್ಲವೇ. ಮತ್ತೆ ಪಾವಕಾಕಾಶ ವಾತಾವನಿ ವಾರ್ಯಹಂಕಾರ. ಪಾವಕ ಅಗ್ನಿ, ಆಕಾಶ, ವಾತ ಗಾಳಿ ವಾಯು, ಅವನಿ ಭೂಮಿ, ವಾರಿ ಜಲ, ಅಹಂಕಾರ ಮಾಯಾ ಮಹಾಮಾನಸಾದುಲ್ ಅಹಂಕಾರ ಮಹತ್ತತ್ವ, ಪ್ರತಿಯೊಂದು ಹೃಷಿಕಾದುಲು ಅಂತಂದರೆ ಇಂದ್ರಿಯಗಳು, ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರೆಗಳು, ಅವುಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗತಕ್ಕಂಥ ಪಂಚೇಂದ್ರಿಯಗಳು ಎಲ್ಲವನ್ನೂ ಕೂಡ ನೀನು ಸೃಷ್ಟಿ ಮಾಡಿದೆ. ಲೋಕಮುಲ್ ಲೋಕ ಬೀಜಂಬುಲಂ ನಿತ್ಯ ಸಂದೋಹಮೈ ನೀ ಮಹಾದೇಹಮಂ ದುಲ್ಲಸಿಂಚುನ್. ಆಗ ನೀನು ಇದನ್ನೆಲ್ಲನೂ ಕೂಡ ನೀನು ಸೃಷ್ಟಿ ಮಾಡಿದೆ. ಯಾವ್ಯಾವುದು ಅಗ್ನಿ, ಆಕಾಶ, ವಾಯು, ಭೂಮಿ, ನೀರು, ಅಹಂಕಾರ, ಮಾಯೆ, ಮಹತ್ತತ್ವ, ಮನಸ್ಸು, ಇಂದ್ರಿಯಗಳು, ಇಂದ್ರಿಯ ವೃತ್ತಿಗಳಾದಂಥ ಶಬ್ದ, ಸ್ಪರ್ಶ, ರೂಪ, ರಸಗಂಧಾದಿಗಳು, ಲೋಕಗಳು, ಲೋಕ ಕಾರಣಗಳು, ಈ ಎಲ್ಲವೂ ಕೂಡ ನಿನ್ನ ಮಹಾಶರೀರದಿಂದಲೇ ಹುಟ್ಟಿದವು. ಮತ್ತೆ ಅವೆಲ್ಲವೂ ಹುಟ್ಟುತ್ತಾ ಇರುತ್ತೆ. ನಿನ್ನ ಈ ವಿರಾಟ್ ವಿಶ್ವ ವಿಗ್ರಹನಾದಂತಹ ನಿನ್ನೊಳಗಿಂದಲೇ ಎಲ್ಲವೂ ಹುಟ್ಟುತ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಮತ್ತೆ ನಾಶವಾಗ್ತಾ ಇರುತ್ತೆ. ಇದೆಂತಹ ವಿಚಿತ್ರ! ಇದನ್ನೇ ಒಂದು ಜೇಡರ ಹುಳುವಿಗೆ ಹೋಲಿಸ್ತಾರೆ. ತನ್ನ ಶರೀರದೊಳಗಿಂದಲೇ ಆ ಜೇಡರ ಹುಳ ಬಲೆಯನ್ನು ಏರ್ಪಾಡು ಮಾಡುತ್ತೆ, ಮತ್ತೆ ಅದನ್ನೆಲ್ಲ ತನ್ನೊಳಕ್ಕೆ ಸೆಳೆಕೊಳ್ಳುತ್ತೆ. ಆ ರೀತಿಯಾಗಿ ಭಗವಂತ ಎಲ್ಲಿಂದ ಉತ್ಪನ್ನ ಮಾಡಿದೆ ಇದೆಲ್ಲವನ್ನು? ಎಲ್ಲಿಂದಲೋ ಹೊರಗಡೆಯಿಂದ ಅದಕ್ಕೆ ಬೇಕಾದಂಥ ಮೂಲ ವಸ್ತುಗಳನ್ನು ತಂದು ಪ್ರಪಂಚ ಸೃಷ್ಟಿ ಮಾಡಲಿಲ್ಲ ಸ್ವಾಮಿ. ತನ್ನೊಳಗಿಂದಲೇ, ತನ್ನ ದೇಹದೊಳಗಿಂದಲೇ ಇವೆಲ್ಲವನ್ನೂ ಸೃಷ್ಟಿ ಮಾಡ್ದ. ಮತ್ತೆ ಪ್ರಳಯ ಕಾಲಕ್ಕೆ ಎಲ್ಲವೂ ಅವನೊಳಗೆ ಹೊರಟೋಗುತ್ತೆ. ಅದರ ತನಕ ಎಲ್ಲಿ ವಾಸಿಸ್ತಾ ಇರುತ್ತೆ? ಅದರ ತನಕ ಕೂಡ ವಿರಾಟ್ ವಿಗ್ರಹನಾದ ಆ ಭಗವಂತನ ಒಂದು ಆ ಮೂರ್ತಿಯಲ್ಲೇನೆ ವಾಸ ಮಾಡ್ತಾ ಇರುತ್ತೆ. ಇಡೀ ಅಷ್ಟು
ಅಷ್ಟೂ ಪ್ರಪಂಚವು ಅವನೊಳಗೆ ಇರುತ್ತೆ. ಜಡತ್ವಂಬುಲೇಕ ಆತ್ಮಯೇಯೊಪ್ಪನಿಯೊಪ್ಪಿದಂಬೆಲ್ಲ ನೋಚೆಲ್ಲ చెల్లన్ విచారింపదారెంతవారు ఎంతవారైనా మాయాదులా మాయతోగూడి క్రీడించు ಲೋಕಾನುಸಂಧಾತ ಈ ಧಾತನೇತೆಯೇ. ಏನಪ್ಪ ನಿನ್ನ ಹೇಗೆ ವರ್ಣಿಸಕ್ಕಾಗತ್ತೆ? ಸ್ವಲ್ಪ ಕೂಡ ಜಡತ್ವ ಇಲ್ಲದೆ ಆತ್ಮಸ್ವರೂಪ ನೀನು, ಸದಾ ಕಾಲ ಆತ್ಮಸ್ವರೂಪ, ಜ್ಯೋತಿಸ್ವರೂಪ, ಜ್ಞಾನ ವಿಜ್ಞಾನ ಸ್ವರೂಪನಾದಂಥ ನಿನ್ನ ಮಹಿಮೆ ಇಂತಹದ್ದು. ಇದಿಷ್ಟೇ ನೀನು, ಇದಿಷ್ಟೇ ಪ್ರಪಂಚ, ಹೀಗೆ ಇದೆ ಅಂತ ವರ್ಣಿಸೋಕ್ಕೆ ಎಷ್ಟು ಹಿರಿಯರಾದರೂ ಕೂಡ ಸಮರ್ಥರಾಗೋದಿಲ್ಲ. ಯಾಕೆ? ನೀನು ಅಪ್ರಮೇಯ. ಮಾನವೂ ನೀನೇ. ಅಂದರೆ ನಿನ್ನನ್ನು ಅಳೆಯೋದು ನಿನ್ನನ್ನು ಹೋಲಿಸಿ ಅಳಿಬಹುದಷ್ಟೇ. ನಿನ್ನನ್ನು ಅಳೆಯೋದಕ್ಕೆ ಎಲ್ಲಿಂದ ತರಲಿಕ್ಕೆ ಸಾಧ್ಯ? ಮಾನ ಮಾತೃಮೇಯ ಎಲ್ಲವೂ ನೀನೇ ಆಗಿದ್ದೀಯ. ನಿನ್ನನ್ನು ಅಳೆಯೋರು ಯಾರು? ನಿನ್ನವನು ಅಂತ ನಿನ್ನನ್ನು ವರ್ಣಿಸೋಕ್ಕೆ ಯಾರ ಕೈಲಾಗತ್ತಪ್ಪ ತಂದೆ? ಮಾಯಾ ಮುಂತಾದಂಥ 36 ತತ್ವ ಹೇಳ್ತಾರೆ. ಸಾಂಖ್ಯರು 25 ತತ್ವ ಹೇಳ್ತಾರೆ, ಇಲ್ಲಿ 36 ತತ್ವವನ್ನು ಹೇಳ್ತಾ ಇದ್ದಾರೆ. ಅಂತಹ ಎಲ್ಲ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಪಂಚೇಂದ್ರಿಯ, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಚಿತ್ತ, ಅಹಂಕಾರ, ಮಹತ್ತತ್ವ ಎಲ್ಲವೂ ಸೇರಿ ಇನ್ನ ಏನೇನು ವಿಶೇಷಗಳಿದೆಯೋ ಎಲ್ಲವೂ ಒಟ್ಟಾದರೂ ಕೂಡ ನಿನ್ನ ಸ್ವರೂಪವನ್ನು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ನೀನಿಷ್ಟರವನು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಅಪ್ರಮೇಯ ನೀನು. ಲೋಕಗಳನ್ನು ಸೃಷ್ಟಿ ಮಾಡತಕ್ಕಂತಹ ಪರಮೇಷ್ಠಿ ಬ್ರಹ್ಮ ಇದ್ದಾನಲ್ಲ, ಅವನು ಲೋಕ ಸೃಷ್ಟಿ ಮಾಡಬೇಕಾದ್ರೆ ಮಾಯಾ ಸಂಬಂಧವಾದಂತಹ ಗುಣಗಳಿಂದ ಆವರಿಸಲ್ಪಡಬೇಕು. ಇಲ್ಲ ಅಂತಂದರೆ ಅವನಿಗೆ ಈ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರ್ತಕ್ಕಂತಹ ಈ ಲೋಕವನ್ನು ಸೃಷ್ಟಿ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗಲ್ಲ. ಆದ್ದರಿಂದ ಅವನು ಕೂಡ ಮಾಯಾ ಸಂಬದ್ಧವಾದ ಗುಣಗಳಿಂದ ಆವರಿಸಲ್ಪಡ್ತಾನೆ. ಆದ್ದರಿಂದ ಅವನು ಕೂಡ ನೀನಿಷ್ಟರವನು, ನಿನ್ನ ಸಾಮರ್ಥ್ಯ ಇಷ್ಟು ಅಂತಲೋ ಅಥವಾ ನಿನ್ನ ಅಳತೆ ಮಾಡಲಿಕ್ಕೆ ಅವನಿಗೂ, ಅಥವಾ ನೀನಿಂತಹವನು ಅಂತ ವರ್ಣಿಸೋಕ್ಕೆ ಅವನಿಗೆ ಸಾಧ್ಯವಿಲ್ಲ. ಹಿರಣ್ಯಗರ್ಭ ಮುಂತಾದವರು ನಿನ್ನನ್ನು ಅಧ್ಯಾತ್ಮ, ಅಧಿದೈವ, ಆದಿಭೂತ ಅಂತೆಲ್ಲ ಹೇಳ್ತಾರೆ. ದೇಹೇಂದ್ರಿಯಾದಿ ದೇವತೆಗಳಿಗೆಲ್ಲ ನೀನೇ ಸಾಕ್ಷಿ. ಎಲ್ಲರಲ್ಲೂ ಇರತಕ್ಕಂಥ ಅಂತರ್ಯಾಮಿ, ನಿಯಾಮಕನಾದಂತಹ, ಸರ್ವನಿಯಾಮಕನಾದಂತಹ, ಜಗನ್ನಿಯಾಮಕನಾದಂಥ ಈಶ್ವರ ಅಂತ ಭಾವಿಸ್ತಾರೆ ಹಿರಣ್ಯಗರ್ಭ ಮುಂತಾದವರೆಲ್ಲರೂ ನಿನ್ನನ್ನು. ಇಡೀ ಸೃಷ್ಟಿ ಏನೇನಿದೆಯೋ ಪ್ರತಿಯೊಂದಕ್ಕೂ ನಿಯಾಮಕ ನೀನೇ, ಈಶ್ವರ, ಸರ್ವೇಶ್ವರ. ನಿನ್ನಿಂದಲೇ ಇದೆಲ್ಲವೂ ಸೃಷ್ಟಿಯಾಗಿ ಮತ್ತೆ ಅದು ಸ್ಥಿತಿಯನ್ನು ಪಾಲಿಸ್ತಕ್ಕಂಥವನು ನೀನೇ, ಸೃಷ್ಟಿ ಮಾಡೋವನು ನೀನೇ, ಲಯ ಮಾಡ್ತಕ್ಕಂಥವನು ನೀನೇ, ತಿರೋಧಾನ ಮಾಡ್ತಕ್ಕಂಥವನು ನೀನೇ, ಮತ್ತು ಅನುಗ್ರಹ ಮಾಡ್ತಕ್ಕಂಥವನು ನೀನೇ ಅಂತ ಭಾವಿಸ್ತಾರೆ ಅವರೆಲ್ಲರೂ ಕೂಡ. ಕೆಲವರು ವೇದ ಮಾರ್ಗಗಳನ್ನು ಅನುಸರಿಸ್ತಕ್ಕಂತಹ ಕೆಲವರು ಕರ್ಮಯೋಗಿಗಳು. ನೀನೊಬ್ಬನೇ ಇಂದ್ರಾದಿ ನಾಮಧೇಯಗಳೆಲ್ಲವೂ ಹೊಂದಿರತಕ್ಕಂತಹವನು ನೀನೇ. ಆಯಾ ಕೆಲಸಕ್ಕೋಸ್ಕರ, ಆಯಾ ಕಾರ್ಯಗಳಿಗೋಸ್ಕರ ಬೇರೆ ಬೇರೆ ರೂಪವನ್ನು ಧರಿಸಿದ್ದೀಯಾ ಅಂತ, ಅದೇ ನಿಜ ಅಂತ ಹೊಗಳ್ತಾರೆ. ಕೆಲವರು ಜ್ಞಾನಯೋಗಿಗಳು ಎಲ್ಲ ಕರ್ಮಗಳನ್ನು ಬಿಟ್ಟು ಸಂಸಾರವನ್ನು ತ್ಯಜಿಸಿ ಸನ್ಯಾಸಿಗಳಾಗಿ ನಿನ್ನನ್ನು ವಿಜ್ಞಾನ ಸ್ವರೂಪ, ಜ್ಞಾನಸ್ವರೂಪ, ಬ್ರಹ್ಮಸ್ವರೂಪ ಅಂತ ತಿಳ್ಕೊಳ್ತಾರೆ. ಇನ್ನು ಕೆಲವರು ಪಾಂಚರಾತ್ರಾಗಮ ಪದ್ಧತಿ ಅನುಸರಿಸಿ ನೀನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಭೇದಗಳಿಂದ 4 ಚತುರ್ವ್ಯೂಹಾತ್ಮಕನಾಗಿ ಇದ್ದೀಯಾ ಅಂತ ಹೇಳ್ತಾರೆ. ಕೆಲವರು ನಿನ್ನನ್ನು ನಾರಾಯಣ ಅಂತಾರೆ, ಕೆಲವರು ಶಿವ ಅಂತಾರೆ. ಹೀಗೆ ನಿನ್ನನ್ನು ಎಷ್ಟೆಷ್ಟೋ ಮಾರ್ಗಗಳಿಂದ ನಿನ್ನನ್ನು ಸೇವಿಸ್ತಾರೆಪ್ಪ. ಆದರೂ ಯಾರು ಅಂದ್ಕೊಂಡಿರೋದು ಪೂರ್ತಿ ಅಲ್ಲ. ಎಲ್ಲರೂ ಅವರವರಿಗೆ, ಕುರುಡರು ಹೋಗಿ ಆನೆಯನ್ನು ತಡವಿ ಅದರ ಕಿವಿ ನೋಡಿ ಒಬ್ಬ ಆದನಂತೆ, ಅದರ ಕಾಲು ಮುಟ್ಟದವನು ಬರೀ ಕಂಬ ಮಾತ್ರ ಅನುಭವಿಸ್ತಾ, ಕಂಬದ ಒಂದು ಅನುಭವ ಆಯಿತು ಅವನಿಗೆ, ಅದನ್ನು ಹೇಳಿದ. ಆ ರೀತಿಯಾಗಿ ಯಾರ್ಯಾರು ನಿನ್ನನ್ನು ಎಷ್ಟೆಷ್ಟು ರೀತಿಯಲ್ಲಿ ಕೀರ್ತಿಸಿದರೂ ಕೂಡ ಅದನ್ನು ಮೀರಿ ಇರತಕ್ಕಂತಹವನು ನೀನು, ಎಲ್ಲವೂ ನೀನಾಗಿರ್ತಕ್ಕಂತಹವನು ನೀನು, ಜಗನ್ನಾಥ ಅಂತ ಹೊಳ್ತಾ ಇದ್ದಾರೆ. ಇದನ್ನೇ ಅನ್ನಮಾಚಾರ್ಯರು ఎంత మాత్రమున ఎవ్వరు దలచిన అంత మాత్రమే నీవు అంతరాంతరములెంచి చూడ పిండంతే నిప్పటి అన్నట్లు. ಅಂದರೆ ನಾವೆಷ್ಟು
ಪ್ರಮಾಣದ ಹಿಟ್ಟು ತಗೊಳ್ತೀವೋ ಅಷ್ಟಗಳದ ರೊಟ್ಟಿನೋ ಅಥವಾ ಅಷ್ಟಗಳದ ನಿಪ್ಪಟ್ಟೋ ಆಗುತ್ತೆ. ಅಂದರೆ ನಮ್ಮ ಬುದ್ಧಿಗೆ ನಿಲುಕದಷ್ಟು ನಾವು ಭಗವಂತನ ಅವನು ಹೀಗೆ ಇದ್ದಾನೆ, ಅವನು ವಿಷ್ಣುವೇ, ಅವನು ಲಕ್ಷ್ಮಿಯೇ, ಅವನು ಶಿವನೇ ಅಂತ ಹೇಳ್ತೀವಿ ಹೊರತು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೇನು ಶಿವಯೋಗಿ ಅಂತಂದ ಹಾಗೆ. కొలుతురుమెము వైష్ణవులు కూరిమితో విష్ణుడని పలుకుతురుమెము వేదాంతులు పరబ్రహ్మంబనుచు తలుతురుమెము శైవులు తగిన భక్తులను శివుడనుచు అలరి పొగడుదురు ಕಾಪಾಲಿಕುಲು ಆದಿ ಭೈರವುಂಟನುಚು. ಅಂದಹಾಗೆ ನೀನು ಇಷ್ಟರವನು ಅಂತ ಹೇಳಿದಕ್ಕೆ ಯಾರಿಗೂ ಸಾಧ್ಯವಿಲ್ಲ ತಂದೆ. ನಿನ್ನ ಒಬ್ಬೊಬ್ಬರು ಅವ್ರಿಗವ್ರಿಗೆ ಎಷ್ಟು ದಕ್ಕತೆಯೋ ಅಷ್ಟೇ, ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ದಕ್ತೀಯ. ಅದನ್ನು ಮೀರಿ ನೀನು ಎಷ್ಟೋ ಇದೀಯ ನೀನು ಅಂತ ಹೇಳ್ತಾ ಇದ್ದಾನೆ. ಆ ಅಕ್ರೂರ ಹೊಗಳ್ತಾ ಇದ್ದಾನೆ ಅಂತ ಇವರೇ ಭಕ್ತಿ ಪರವಶರಾಗಿ ನಮ್ಮ ಪೋತನಾಮಾತ್ಯರು ವರ್ಣಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಿನ್ನನ್ನು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರು ಒಂದೊಂದು ರೂಪವನ್ನು ಕೊಟ್ಟು ನಿನ್ನನ್ನು ಆರಾಧನೆ ಮಾಡ್ತಕ್ಕಂತಹದ್ರಲ್ಲಿ ಈ ವಿಷಯದಲ್ಲಿ ಏನೂ ತಪ್ಪಿಲ್ಲಪ್ಪ. ಯಾಕೆ ತಪ್ಪಿಲ್ಲ? ಯಾಕಪ್ಪ ಅಂತಂದರೆ ಎಲ್ಲರೂ ಅವರವರ ಮಾರ್ಗಗಳಿಂದ ಪ್ರಯತ್ನ ಪಡ್ತಾ ಇರೋದಕ್ಕೇನು, ಏನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ನಿನ್ನನ್ನು ಪಡೀಲಿಕ್ಕೆ, ನಿನ್ನನ್ನು ಅರ್ಚಿಸೋದಕ್ಕೆ, ನಿನಗೆ ಭಕ್ತರಾಗೋದಕ್ಕೆ, ನಿನ್ನಲ್ಲಿ ಸೇರಕ್ಕೆ. ಅದನ್ನು ಏರುಲ್ ಪಯೋರಾಶಿನ್ ರಾಸುಲೈ ಕೂಡು ಕ್ರೀಡನ್ ವಿಶೇಷಂಬುಲೆಲ್ಲನ್ ಅಶೇಷಂಬುಲೈ ಡಿಂದಿನಿ ಎಂದು ಅನೂನಂಬುಲಿ ನಂಬುಲವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ನದಿಗಳು ಹರಿದರೂ ಕೂಡ ಎಲ್ಲವೂ ಸಾಗರವನ್ನೇ ಸೇರುತ್ತೆ. ಎಲ್ಲ ಸಾಗರವನ್ನು ಸೇರ್ತಾ ಇರುವ ಸಂದರ್ಭದಲ್ಲಿ ಇವಾಗ ಗಂಗಾ ನದಿನೂ ಹೋಗಿ ಸಾಗರವನ್ನು ಸೇರುತ್ತೆ, ತುಂಗೆಯೂ ಹೋಗಿ ಸಾಗರವನ್ನು ಸೇರ್ತಾಳೆ, ಕಾವೇರಿಯೂ ಸೇರ್ತಾಳೆ. ಅವೆಲ್ಲ ವಿಶೇಷಣಗಳು ಎಲ್ಲಿವರೆಗೂ? ಅವು ಹೋಗಿ ಸಾಗರವನ್ನು ಸೇರೋವರೆಗೂ ಇದು ಬೇರೆ, ಇದು ಗಂಗೆ, ಇದು ತುಂಗೆ, ಇದು ಭದ್ರೆ ಅಂತ ಬೇರೆ ಬೇರೆ. ಅಲ್ಲಿ ಎಲ್ಲ ಸೇರಿದ ತಕ್ಷಣ ವಿಶೇಷಗಳೆಲ್ಲ ಅಶೇಷವಾಗಿಬಿಟ್ಟು ಆ ಸಾಗರದಲ್ಲಿ ಲೀನವಾಗುವ ರೀತಿಯಲ್ಲಿ ಯಾವ ಮಾರ್ಗದಿಂದ ಯಾರು ಯಾವ ರೂಪದಿಂದ ಅರ್ಚಿಸಿದ್ರು ಎಲ್ಲವೂ ಕೂಡ ಏಕನಾದಂತಹ ನಿನ್ನಲ್ಲೇ ಬಂದು ಸೇರುತ್ತೆ. ಒಂದೇ ಪೂರ್ಣಚಂದ್ರಬಿಂಬ. ಬೇರೆ ಬೇರೆ ಘಟಗಳಲ್ಲಿ ನೀರಿಟ್ಟಿದ್ರೆ ಇರತಕ್ಕಂಥದ್ದು ಎಷ್ಟು ಬಿಂಬ ಇದೆ? ಒಂದೇ ಬಿಂಬ. ಆದರೆ ಇಲ್ಲಿ 100 ಇಡಿ, 100ರಲ್ಲೂ ಅದರ ಪ್ರತಿಬಿಂಬ ಕಾಣೇ ಕಾಣುತ್ತೆ. ಆದರೆ ಈ ಪ್ರತಿಬಿಂಬ ಬೇರೆ, ಆ ಬಿಂಬ ಬೇರೆವೇ. ಆ ಒಂದೊಂದು ಇದನ್ನು ಹಿಡಿದು, ಅಂದರೆ ಘಟಗಳನ್ನು ಹಿಡಿದು ಬೇರೆ 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 ಬೇರೆಯಾಗಿ ಕಾಣ್ತಾ ಇದೆ. ಆದರೆ ಇರತಕ್ಕಂಥ ಬಿಂಬ ಮಾತ್ರ ನೀನೊಬ್ಬನೇ. ಘಟಾಂತರ್ಗತವಾದ ಆಕಾಶ. ಘಟ ಹೋದರೆ ಮಠಾಕಾಶ, ಆ ಮಠ ಹೋದರೆ ಮಹತ್ತಾಕಾಶಕ್ಕೆ ಸೇರ್ಕೊಂಡ್ಬಿಡುತ್ತೆ. ಘಟಾಕಾಶ ಮಠಾಕಾಶ ಹೋಗಿ ಆ ಆಕಾಶದಲ್ಲಿ ಸೇರೋ ರೀತಿಯಲ್ಲಿ ಅಂತಂದರೆ ಈ ಉಪಾಧಿ ಭೇದಗಳು ನಾಶವಾದ ಹಾಗೆಲ್ಲ ಆ ಮಹಾಕಾಶದಲ್ಲಿ ಸೇರಿ ಹೋಗೋ ರೀತಿಯಲ್ಲಿ ಎಲ್ಲವೂ ಲೋಕಗಳೆಲ್ಲವೂ ನಾಶಿಸಿದ ತಕ್ಷಣ ಎಲ್ಲ ಯಾವುದೂ ಇಲ್ಲ, ನೀನೊಬ್ಬನೇ ಇರ್ತೀಯ. ಎಲ್ಲವೂ ನಿನ್ನೊಳಗೆ ಇರ್ತಾನೆ, ಎಲ್ಲವನ್ನೂ ಒಳಗೊಂಡಂತ ನೀನೊಬ್ಬನೇ ಇರ್ತೀಯ ಪ್ರಭು ಅಂದ್ಬಿಟ್ಟು ಇನ್ನು ಮುಂದೆ ಪುರುಷ ಸೂಕ್ತದಂತೆ ವರ್ಣಿಸ್ತಾ ಇದ್ದಾರೆ. ಓ ಪ್ರಭು, ಅಗ್ನಿ ನಿನ್ನ ಮುಖ, ಚಂದ್ರ ಸೂರ್ಯರು ನಿನ್ನ ನೇತ್ರಗಳು, ದಿಕ್ಕುಗಳು ನಿನ್ನ ಕರ್ಣಗಳು, ಭೂಮಿ ನಿನ್ನ ಪಾದಗಳು, ಸಮುದ್ರಗಳು ನಿನ್ನ ಕುಕ್ಷಿಯಲ್ಲಿ ಅಡಗಿವೆ, ಆ ಪರ್ವತಗಳೆಲ್ಲ ನಿನ್ನ ಶರೀರದಲ್ಲಿರತಕ್ಕಂತಹ ಮೂಳೆಗಳು, ಮರಗಳು, ಗಿಡಗಳು ಇವೆಲ್ಲವೂ ಕೂಡ ನಿನ್ನ ರೋಮಗಳು, ಗಾಳಿ ನಿನ್ನ ಪ್ರಾಣ, ಇಂದ್ರಾದಿಗಳು ನಿನ್ನ ಬಾಹುಗಳು, ಮೇಘಗಳೆಲ್ಲ ನಿನ್ನ ತಲೆಯ ಕೂದಲು, ನಿನ್ನ ರೋಮಗಳೆಲ್ಲ ತರುಲತೆಗಳಾದರೆ ಶಿರಸ್ಸಿನಲ್ಲಿರ್ತಕ್ಕಂಥ ಕೇಶಗಳು ಯಾವುದು? ಮೇಘಗಳು. ಆಕಾಶ ನಿನ್ನ ನಾಭಿ, ಅದಕ್ಕೆ ಆದಿ ಅಂತ್ಯವೇನೂ ಇಲ್ಲ. ರೇಯಂಬವಳ್ಳು ಅಂತಂದರೆ ಹಗಲು ರಾತ್ರಿ, ರೇಯಿ ಅಂತಂದರೆ ರಾತ್ರಿ, ಪಗಲು ಅಂತಂದರೆ ಹಗಲು. ಹಗಲು ರಾತ್ರಿಗಳು ನಿನ್ನ ಕಣ್ಣಿನ ಉನ್ಮೇಷ ನಿಮೇಷಗಳು. ನೀನು ಮಿಟುಕಿಸಿದ್ರೆ ಸಾಕು, ಕಾಲ ಅನ್ನತಕ್ಕಂಥದ್ದು ಮುಂದೆ ಹೊರಟೋಗ್ತಾ ಇದೆ. ಬ್ರಹ್ಮ ನಿನ್ನ ಮೇಢ್ರ,
ಉತ್ಪತ್ತಿ ಸ್ಥಾನ. ವರ್ಷ ಬರ್ತಲ್ಲ, ಅದು ನಿನ್ನ ವೀರ್ಯ. ಅದರಿಂದಲೇ ಸಸ್ಯಕೋಟಿ ಉತ್ಪನ್ನವಾಗಿ, ಅದರಿಂದ ಧಾನ್ಯ ಉತ್ಪನ್ನವಾಗಿ ಎಷ್ಟೋ ಜೀವರಾಶಿಗಳು ಉತ್ಪನ್ನವಾಗುತ್ತೆ. ಆದ್ದರಿಂದ ವರ್ಷ ನಿನ್ನ ವೀರ್ಯ, ಸ್ವರ್ಗ ನಿನ್ನ ಶಿರಸ್ಸು. ಈ ರೀತಿ ಈ ಇಡೀ ಬ್ರಹ್ಮಾಂಡವೆಲ್ಲವೂ ಕೂಡ ನಿನ್ನ ಶರೀರದೊಳಗೆ ಇದೆ. ಔದುಂಬರ ವೃಕ್ಷದಲ್ಲಿ ಆ ಕಾಯಿಗಳು ಎಲ್ಲ ಕೊಂಬೆಗಳಿಗೆ ಅಂಟ್ಕೊಂಡಿರುತ್ತೆ. ಆ ರೀತಿ ಮತ್ತೆ ಆ ಹಣ್ಣುಗಳೊಳಗೆ ಅನೇಕ ಪ್ರಾಣಿ ಸಮೂಹ ಹುಳುಗಳಿರುತ್ತೆ. ಆ ರೀತಿ ಮಹಾಸಮುದ್ರದಲ್ಲಿ ಜಂತುಗಳು ಎಷ್ಟಿದೆಯೋ ಆ ರೀತಿಯಾಗಿ ಇಡೀ ಭುವನ ಬ್ರಹ್ಮಾಂಡಗಳೆಲ್ಲವೂ ನಿನ್ನೊಳಗೆ ಅಡಗಿವೆ. ಮಹಾರೂಪ ನೀರೂಪಮಲ್ ಬೆಗ್ಗಲಂ ಮುಗ್ಗಡಿಂಪನ್. ಅಪ್ಪ ಮಹಾರೂಪನೇ, ನಿನ್ನ ಸಂದರ್ಭಕ್ಕೆ ಸರಿಯಾಗಿ ನೀನು ಬೇರೆ ಬೇರೆ ಬೇರೆಯಾದ ಆಕೃತಿಗಳನ್ನು, ಬೇರೆ ಬೇರೆಯಾದ ಅವತಾರಗಳನ್ನು ಧರಿಸ್ತೀಯ ನೀನು. ಅದನ್ನೆಲ್ಲ ವರ್ಣಿಸಕ್ಕೆ ಸಾಧ್ಯವೇ? ಲಯಾಂಬೋಧಿಲೋ ಮೀನು ಮೇನನ್ ವಿರೋಧಿನ್ ನಿರೋಧಿಂಚಿ. ಆ ಲಯಾಂಬೋಧಿ, ಆ ಪ್ರಳಯ ಜಲದಲ್ಲಿ ಏನಾಯಿತು? ಸೋಮಕ ವೇದಗಳನ್ನೆಲ್ಲ ಹೊತ್ಕೊಂಡು ಹೊಟ್ಟೋಗಿದ್ದ, ಸೋಮಕಾಸುರ ಅನ್ನತಕ್ಕಂಥ ರಾಕ್ಷಸ. ನೀನೇನು ಮಾಡಿದೆ? ಮೀನು ಮೇನನ್, ಮೇನು ಅಂತಂದರೆ ಮತ್ಸ್ಯಾಕೃತಿಯನ್ನು ತಾಳಿ ಅವನನ್ನು ಸಂಹಾರ ಮಾಡಿ ವೇದಗಳನ್ನೆಲ್ಲ ತಂದು ಆ ವೇದರಾಶಿಯನ್ನು ವೇದಕುನ್ ಅಂತಂದರೆ ಆ ಬ್ರಹ್ಮನಿಗೆ ಪ್ರಸಾದಿಸಿದೆ. ತೃಂಪವೇ ಕೈಟಭಶ್ರೀ ಮಧುಂ ಚಕ್ರವೈ ಮೊತ್ತವೇ ಎತ್ತನ್ ಮಂದರ ಅಗಂಬು ಅಂದರೆ ಮಧುಕೈಟಭರನ್ನ ಚಕ್ರವನ್ನು ಹಿಡ್ಕೊಂಡು ಸಂಹಾರ ಮಾಡಲಿಲ್ವೇ ನೀನು? ಮತ್ತೆ ಮಂದರಾಗಂಬು, ಮಂದರ ಪರ್ವತವನ್ನು ಕೂರ್ಮಲೀಲಾ ಪರಿಷ್ಪಂದಿವೈ, ಕೂರ್ಮಾವತಾರವನ್ನು ಎತ್ತಿ ಆ ಮಂದರ ಪರ್ವತ ಮುಳುಗಿ ಹೋಗ್ತಾ ಇತ್ತು ಕ್ಷೀರಸಾಗರ ಮಥನ ಸಂದರ್ಭದಲ್ಲಿ. ಅಂತಹ ಮಂದರ ಪರ್ವತವನ್ನು ಕೂರ್ಮನಾಗಿ ಅವತಾರವೆತ್ತಿ ಅದನ್ನು ಮೇಲೆ ಕೆತ್ತಲಿಲ್ವೇ? ಪಂದಿವೈ ಮೇದಿನಿನ್ ಮೀದಿಕನ್ ದ್ರೋಚಿ ದೋಷಾಚುರನ್ ಗೊಮ್ಮುಲನ್ ನೆಮ್ಮುಲನ್ ಜಿಮ್ಮುಚುನ್ ಗೃಹವೇ ಅಂದರೆ ವರಾಹಾವತಾರ, ಮಹಾವರಾಹಾವತಾರವನ್ನು ತಾಳಿ ಆ ಹಿರಣ್ಯಾಕ್ಷನನ್ನು, ದೋಷಾಚರ ಅಂತಂದರೆ ನಕ್ತಂಚರ ಅಂತ ಕೂಡ ಕರೀತಾರೆ, ಆ ರಾಕ್ಷಸನ್ನ ಏನು ಮಾಡಿದೆ ನೀನು? ಆ ಹಿರಣ್ಯಾಕ್ಷನ ಕೊಂದು ಆ ಭೂದೇವಿಯನ್ನು ಆ ಒಂದು ವರಾಹದ ಕೋರೆ ದಾಡೆಗಳ ಮೇಲೆ ಭೂದೇವಿಯನ್ನು ಮೇಲಕ್ಕೆ ತಂದು ಅವಳನ್ನು ಕಾಪಾಡಲಿಲ್ಲವೇ ನೀನು? ಘೋರವೈರಿನ್ ನೃಸಿಂಹಾಂಡವೈ ದ್ರವ್ಯವೇ, ಘೋರವೈರಿಯಾದಂಥ ಹಿರಣ್ಯಕಶಿಪುನ ನೃಸಿಂಹಾವತಾರದಲ್ಲಿ ಸೀಳಿ ಹಾಕಲಿಲ್ವೇ ನೀನು? ದಂಡಿ ವೈರೋಚನಿಂಜೂಚಿ ಯಾಚಿಂಪವೇ, ದಂಡಿಯಾದೆ ನೀನು. ದಂಡವನ್ನು ಧರಿಸಿ ಬಾಲ ವಟುವಾಗಿ ನೀನೇನು ಮಾಡಿದೆ? ವೈರೋಚನಿಯಾದಂತಹ ವಿರೋಚನನ ವಂಶಸ್ಥನಾದಂಥ ಪ್ರಹ್ಲಾದನ ಮೊಮ್ಮಗನಾದಂಥ ಬಲಿಯನ್ನು ನೋಡಿ ನೀನು ಯಾಚಿಸಿದೆ, ವಟುರೂಪ ತಾಳಿ. ಪೆಂಪವೇ ಮೇನು ಬ್ರಹ್ಮಾಂಡಮುನ್ನಿಂಡ, ಅವನ ಆ ದಾನ ಜಲ ಕೈ ಮೇಲೆ ಬಿದ್ದ ತಕ್ಷಣ ಇಡೀ ಬ್ರಹ್ಮಾಂಡಗಳನ್ನು ತುಂಬಿ ನೀನು ಬೆಳೆದು ಬಿಟ್ಟೆ. ಎಂತಹ ನೀನು ಹೋದವನು ವಟುರೂಪ, ಆಮೇಲೆ ತಾಳಿದ್ದು ತ್ರಿವಿಕ್ರಮ ರೂಪವನ್ನು ತಾಳಲಿಲ್ಲವೇ ನೀನು? ಬಾರುಂಡವೈ ರಾಜಕೋಟಿನ್ ವಿಪಾಟಿಂಪವೇ, ನೀನು ಪರಶುರಾಮನಾಗಿ ದುಷ್ಟ ರಾಜರನ್ನೆಲ್ಲ ಸಂಹಾರ ಮಾಡಿದೆಯಲ್ಲ. ರಾಜವೈ ರಾಜಬಿಂಬಾಸ್ಯ ಕೈ ದುರ್ಮದಾರಿನ್ ವಿದಾರಿಂಪವೇ, ರಾಜನಾದೆ ನೀನು. ಶ್ರೀರಾಮಚಂದ್ರನಾಗಿ ರಾಜಬಿಂಬಾಸ್ಯ ಕೈ, ಅವಳು ರಾಜಬಿಂಬಾಸ್ಯ. ರಾಜ ಅಂತಂದರೆ ಚಂದ್ರಬಿಂಬದಂತೆ ಹಾಸ್ಯವುಳ್ಳವಳು, ಮುಖವುಳ್ಳಂತಹ ಆ ಸೀತಾದೇವಿಗಾಗಿ ದುರ್ಮದಾರಿಯಾದಂತಹ ಆ ರಾವಣನ ವಿದಾರಿಂಪವೇ, ಸಂಹಾರ ಮಾಡಿದೆ ಅಲ್ವೇ? ನೋಂಪವೇ ಕ್ರೂರುಲನ್ ವಾಸುದೇವಾದಿ ರೂಪಂಬುಲನ್, ವಾಸುದೇವಾದಿ ರೂಪಗಳನ್ನು ಧರಿಸಿ ದುಷ್ಟರನ್ನು ಸಂಹಾರ ಮಾಡಿದೆಯಲ್ಲವ? ಶುದ್ಧ ಬುದ್ಧುಂಡ ವೈರಿ ಅಂತರಂಗಂಬುಲಂಗಾಗರಂಗಿಂಪವೇ, ನೀನು ರಾಮಾವತಾರ ಎತ್ತದೆ, ಕೃಷ್ಣಾವತಾರ ಎತ್ತದೆ, ಎಷ್ಟು ಬೇರೆ 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 ರೂಪಗಳನ್ನು ಎತ್ತದೆ. ಶುದ್ಧ ಬುದ್ಧ ಸ್ವರೂಪನಾಗಿ ಶತ್ರುಭಾರ್ಯೆಯರ ಮನಸ್ಸನ್ನು ಕೂಡ ಕರಗಿಸಿಬಿಟ್ಟಿಲ್ಲ. ಕಲ್ಕಿ ರೂಪವನ್ನು ಧರಿಸಿ ನೀನು ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಧರ್ಮ ಪ್ರತಿಷ್ಠಾಪನೆ ಮಾಡಿದ್ದೀಯೇ ಅಲ್ವೇ? ಇಂತಹ ನಿನ್ನ ಈ ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತಹ ಅರೂಪನಾಗಿರ್ತಕ್ಕಂತಹ ನೀನು, ನಿನ್ನನ್ನು ಹೊಗಳಲಿಕ್ಕೆ ನಾನು
ನಾನು ನನಗೇನೋ ಒಂದು ಸಾಮರ್ಥ್ಯ ಇದೆ ತಂದೆ. ನಾನು ಈ ಮಾಯೆಯಿಂದ ಆಪದಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಂದರೆ ನಾನು ಜನ್ಮವೆತ್ತಿದ್ದೀನಿ. ಜನನ ಮರಣಗಳ ಸುಳಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ನಾನು. ದುಃಖವನ್ನು ಹೊಂದಿರತಕ್ಕಂತಹ ಪ್ರಾಣಿ ನಾನು. ಅನುಗ್ರಹ ಬುದ್ಧಿಯಿಂದ ನನ್ನನ್ನು ಅನುಗ್ರಹಿಸಿ ನನ್ನ ಈ ಭಯ, ಈ ಭವಸಾಗರದ ಭಯವನ್ನು ತೀರಿಸಿ ನನ್ನನ್ನು ಆದರಿಸು ಸ್ವಾಮಿ. ಆದಿಶೇಷನನ್ನೇ ಆದಿಶೇಷನ ಮೇಲೆ ಅವನನ್ನು ತಲ್ಪವನ್ನಾಗಿ ಮಾಡಿಕೊಂಡು ನೀನಿರ್ತಕ್ಕಂತಹವನೇ. ನೀನೇ ವಂಡನ್, ನಿನ್ನು ಎನ್ನ ಅಂದರೆ ನಿನ್ನನ್ನು ಇಂತಹವನು ಅಂತ ಹೊಗಳಲಿಕ್ಕೆ, ಅಥವಾ ನಿನ್ನನ್ನು ಅಪ್ರಮೇಯವಾದಂತಹ ನಿನ್ನನ್ನು ನೀನು ಹೀಗೆ ನೀನಿಂಥವನು ಅಂತ ಹೇಳಲಿಕ್ಕೆ ನಾನೆಂತಹವನು. ನಾನು ಈ ಭವಸಾಗರದಲ್ಲಿ ಸಿಕ್ಕಿರ್ತಕ್ಕಂತಹವನು. ಮಾಯಾ ವಿಪನ್ನ ನಾನು. ನನ್ನು ಮಾಯಾ ವಿಪನ್ನುನ್ ವಿಷಣ್ಣುನ್ ರಸನ್ನುಂಡವೈ ಖಿನ್ನತಂಬಾಸಿ ಮನ್ನಿಂಪವೇ. ನಾನು ಈ ಮಾಯೆಯಿಂದ ಆವರಿಸಿದ್ದೀನಿ, ವಿಷಣ್ಣನಾಗಿದ್ದೀನಿ. ಅಂತಹ ನನ್ನನ್ನು ಪ್ರಸನ್ನನಾಗು, ನನ್ನ ಮೇಲೆ ಪ್ರಸನ್ನನಾಗಿ ನನ್ನ ಖಿನ್ನತೆಯನ್ನು, ಈ ದುಃಖವನ್ನು ಹೋಗಲಾಡಿಸಿ ಮನ್ನಿಂಪವೇ, ಕಾಪಾಡಪ್ಪ. ಅಲ್ಲಿ ಕಾಣಿಸ್ತಾ ಇದ್ದಾನೆ ಆ ಯಮುನಾ ಜಲದಲ್ಲಿ ಅವನಿಗೆ ವಿಶ್ವವಿಗ್ರಹನಾದಂಥ ವಿರಾಟ್ ಪುರುಷನಾದಂಥ ಆದಿನಾರಾಯಣ ಕಾಣಿಸ್ತಾ ಇದ್ದಾನೆ. ಅವನ ವಿಶ್ವರೂಪ ಸಂದರ್ಶನವನ್ನು ಮಾಡಿದ್ದಾನೆ ಕ್ರೂರ. ಪನ್ನಗಾದೀಶ ತಲ್ಪ, ಹೇ ಪನ್ನಗಾದೀಶ ತಲ್ಪ, ಕೃಪಾ ಕಲ್ಪ ನೀನು. ಕೃಪೆಯೇ ನಿಂಗೊಂದು ಅಲಂಕಾರ, ಕೃಪೆಯೇ ನಿನ್ನ ಆಭರಣ, ಕೃಪೆ ನಿನ್ನ ನೀನು ಅಂದ್ರೆ ಕೃಪೆ. ಕೃಪಾಸಾಗರ, ಕರುಣಾಸಾಗರ. ಒಂದಾರು ಕಲ್ಪ ನಮಸ್ಕರಿಸಿದವರಿಗೆ, ಆಶ್ರಿತರಿಗೆ ನೀನು ಕಲ್ಪವೃಕ್ಷ ನೀನು ಸ್ವಾಮಿ. ನಿನಗೆ ನಮಸ್ತೆ 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 ನಮಃ. ಎಂತಹ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದಾರೆ ಪೋತನಾಮಾತ್ಯರು. ಅವರ ಪಾದಾರವಿಂದಗಳಿಗೆ ನಾವು ಶರಣಾಗಿ ನಮಸ್ತೆ 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 ನಮಃ.